वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। या वर्णपदवाक्यार्थगद्यपद्यस्वरूपिणी वाचि नर्तयत क्षिप्रं मेधां देवी सरस्वती। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम्। अक्षस्रक्परशु गदेषु कुलिशं पद्मं धनुः कुण्डिकां दण्डं शक्तिमसिञ्च चर्म जलजं घण्टां सुराभाजनं शूलं पाशसुदर्शने च दधतीं हस्तैः प्रवालप्रभां सेवे सैरिभमर्दिनीम् इह महालक्ष्मीं सरोजस्थिताम्। दृशा द्राघीयस्य दरदलितनीलोत्पलरुचा दवीयांसं दीनं स्नपय कृपया मामपि शिवे। अनेनायं धन्यो भवति न च ते हानिर्यतः वने वा हर्म्ये वा समकरनिपातो हिमकरः वने वा हर्म्ये वा ಸಮಕರನಿಪಾತೋ ಹಿಮಕರಃ. ನನ್ನ ದುರ್ಗಾ ಸಪ್ತಶತಿಯ ಬಂಧುಗಳೇ, ಹಿರಿಯರೇ, ಈ ಸರಣಿಗೆ ದತ್ತಿ ನ್ಯಾಸಕರ್ತರಾಗಿ ಮತ್ತು ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂಥ ಎಲ್ಲ ತತ್ಸಂಬಂಧ ಪರಿವಾರದವರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿ ಗುಹೆಯನ್ನು ಬೆಳೀತಾ ಇರುವಂಥ ಚಂಡಿಕಾ ಪರಮೇಶ್ವರನ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ 4ನೇ ಅಧ್ಯಾಯದ 16ನೇ ಶ್ಲೋಕದವರೆಗೆ ಚಿಂತನೆಯನ್ನು ಮಾಡಿದ್ವಿ. ಈಗ ಮುಂದಿನ ಶ್ಲೋಕ ದುರ್ಗಾ ಸಪ್ತಶತಿಯಲ್ಲಿ ಅತ್ಯಂತ ಪ್ರಸಿದ್ಧವಾದಂತಹ ಶ್ಲೋಕ ಇದು. ಸಾಮಾನ್ಯವಾಗಿ ಇದನ್ನು ಅನುಷ್ಠಿಸುವಾಗ ಬೇರೆ ಬೇರೆ ವಿಧಾನಗಳಿವೆ. ಅದನ್ನು ಸಾದಾ ಪಾರಾಯಣ ಅಂತ, ಅಂದರೆ ಮೂಲಗಳನ್ನು ಮಾತ್ರ ಕವಚಾರ್ಗಲ ಕೀಲಕ ಮತ್ತು ಉತ್ತರಾಂಗಗಳ ಜೊತೆಗೆ ಮೂಲವನ್ನು ಮಾತ್ರ ಓದ್ಕೊಂಡು ಹೋಗುವಂಥದ್ದು ಸಾದಾ ಪಾಠ. ಅದಾದಮೇಲೆ ಈ ಪಲ್ಲವ ಅಂತ ಇನ್ನೊಂದುಂಟು, ಅಂದರೆ ಪ್ರತಿ ಮಂತ್ರದ ಕೊನೆಯಲ್ಲಿ ಇಲ್ಲಿ ಬರುವ ಒಂದು ವಿಶಿಷ್ಟವಾದ ಮಂತ್ರವನ್ನು ಸೇರಿಸಿ ಹೇಳಬೇಕು. ಆಗ 700 + 700 ಆಗುತ್ತೆ. ಎಷ್ಟಾಯಿತು? 1400 ಆಗುತ್ತೆ. ಇನ್ನೊಂದುಂಟು ಸಂಪುಟೀಕರಣ ಅಂತ. ಇಲ್ಲಿ ಬರುವ ಪ್ರತಿಯೊಂದು ಮಂತ್ರದ ಆದಿಯಲ್ಲೂ ಮತ್ತು ಅನಂತರದಲ್ಲೂ ಯಾವುದಾದ್ರು ಒಂದು ಮಂತ್ರವನ್ನು ಸೇರಿಸಿ ಹೇಳಬೇಕು. ತುಂಬ ಕಷ್ಟಕರವಾದಂಥದ್ದು. ಅದು 2100 ಅಂದರೆ 2100 ಮಂತ್ರಗಳಷ್ಟಾಗತ್ತೆ. ಪ್ಲಸ್ ಪೂರ್ವಾರ್ಧ ಉತ್ತರಾರ್ಧವನ್ನು ಸಹ ಸೇರಿಸಿಕೊಂಡು ಮಾಡಬೇಕು. ಇದು ಹೆಚ್ಚು ಶ್ರಮದಾಯಕವಾದಂಥ ಅನುಷ್ಠಾನ. ಕಡಿಮೆ ಅಂದರೂ ಸಹ 3.5-4 ತಾಸು ಬೇಕಾಗತ್ತೆ. ಒಂದು ಸಿಟ್ಟಿಂಗಲ್ಲಿ ಕುಳಿತು ಮಾಡಬೇಕು ಇದನ್ನು. ಹಾಗಾಗಿ ದೇಹದ ಎಲ್ಲ ನಿಯಂತ್ರಣವನ್ನು ಸಾಧಿಸಿದವರಿಗೆ ಸಾಧ್ಯ, ಇದು ಸಾಮಾನ್ಯದವರಿಗೆ ಸ್ವಲ್ಪ ಕಷ್ಟ. ಅಷ್ಟು ಹಿನ್ನೆಲೆಯಲ್ಲಿ ಅಂಥ ಒಂದು ಪ್ರಸಿದ್ಧವಾದ ಮಂತ್ರಗಳಲ್ಲಿ ಈ ಮಂತ್ರ ಒಂದು. ದುರ್ಗೇ ಸ್ಮೃತ ಹರಸಿ ಭೀತಿಮಶೇಷ ಜಂತೋ ಸ್ವಸ್ಥೈ ಸ್ಮೃತ ಮತಿಮತೀವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯ ಹಾರಿಣಿ ಕಾತ್ವದನ್ಯಾ ಸರ್ವೋಪಕಾರ ಕರಣಾಯ ಸದಾರ್ದ್ರಚಿತ್ತ. ಇದಕ್ಕೆ ಹೀಗೆ ಅರ್ಥ. ದುರ್ಗಾ ಅಂತ ಶಬ್ದ ಉಂಟು ಇಲ್ಲಿ. ಅದನ್ನು ಬಹಳಷ್ಟು ಜನ ಜಗನ್ಮಾತೆಯನ್ನು ಕುರಿತು ಸಂಬೋಧನೆ ಮಾಡಿದ ಶಬ್ದ ಅಂತ ಅದಕ್ಕೆ ಅರ್ಥವನ್ನು ಹೇಳ್ತಾರೆ. ಅಂದರೆ, ಹೇ ದುರ್ಗಾ ಮಾತೆ, ನಿನ್ನನ್ನು ಸ್ಮರಿಸಿದಂತಹ ಎಲ್ಲ ಜೀವಗಳ ಭೀತಿ ಮತ್ತು ಎಲ್ಲ ರೀತಿಯ ಭಯವನ್ನು ನೀನು ಹೋಗಲಾಡಿಸ್ತೀಯೆ. ಇದು ಒಂದು. ಎರಡನೇದು, ಸ್ವಸ್ಥೈಹಿ, ಯಾರು ಅತ್ಯಂತ ಸ್ವಸ್ಥರಾಗಿ ಅಂದರೆ ಕ್ಷೇಮದಿಂದ ಕೂಡಿರ್ತಾರೋ, ಅಂದರೆ ಅನುಷ್ಠಾನ ಮಾಡೋರಾಗಿರ್ತಾರೋ, ಉಪಾಸನೆ ಮಾಡೋರಾಗಿರ್ತಾರೋ,
ವಿಶೇಷವಾಗಿ ಅಧ್ಯಾತ್ಮ ಚಿಂತನೆ ಮಾಡೋರಾಗಿರ್ತಾರೋ ಅವರಿಗೆ ನೀನು ಶುಭಾಂ ಮತಿಂ ದದಾಸಿ, ಶುಭವಾದ ಬುದ್ಧಿಯನ್ನು ಕೊಡ್ತೀಯ. ಶುಭವಾದ ಬುದ್ಧಿ ಅಂದರೆ ಜೀವಬ್ರಹ್ಮ ಐಕ್ಯ ವಿಚಾರ ಮಾಡುವ ಬುದ್ಧಿಯನ್ನು ಕೊಡ್ತೀಯೇ ಅಂತ ಅರ್ಥ. ಮತ್ತು ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವಧನ್ಯ, ನಿನ್ನನ್ನು ಬಿಟ್ಟರೆ ನಮಗೆ ಅಥವಾ ನಮ್ಮಂಥವರಿಗೆ ಬರುವಂತಹ ದಾರಿದ್ರ್ಯ ದುಃಖಗಳನ್ನು ನೀಗಿಸುವವಳು ಬೇರೆ ಯಾರಿದ್ದಾರೆ? ಅಷ್ಟೇ ಅಲ್ಲ, ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ, ಅಂದರೆ ನಮಗೆ ಸದಾ ಉಪಕಾರ ಮಾಡೋದಕ್ಕೆ ಆರ್ದ್ರ ಚಿತ್ತಳು, ನಮ್ಮ ಬಗ್ಗೆ ಕನಿಕರಗೊಂಡು ಸದಾ ಒದ್ದೆ ಮಾಡಿಕೊಂಡ ಹೃದಯದವಳು ಒಬ್ಬಳು ಇದ್ದರೆ ಈ ಪ್ರಪಂಚದಲ್ಲಿ ನೀನು ಮಾತ್ರ ಅಂತ. ಹಾಗಾಗಿ ಇದು ಅತ್ಯಂತ ಪ್ರಸಿದ್ಧವಾದಂಥ, ಅಂದರೆ ಭಕ್ತರ ಬಗ್ಗೆ ಅವಳು ಸದಾ ಆರ್ದ್ರ ಚಿತ್ತಳು ಜಗನ್ಮಾತು. ಹಾಗಾಗಿ ಇದನ್ನು ಹೆಚ್ಚು ಆ ಪಲ್ಲವ ಅಥವಾ ಸಂಪುಟೀಕರಣದಲ್ಲಿ ಇದನ್ನು ಹೆಚ್ಚು ಬಳಸ್ತಾರೆ. ನೋಡೋಣ ಏನು ಅಂತ. ಎರಡನೇದು ಒಂದು ಅರ್ಥ ಉಂಟು. ದುರ್ಗಾ ಅನ್ನೋದಕ್ಕೆ ಸಂಬೋಧನೆ ಅಂತ ಒಂದು ಅರ್ಥ ನಾನು ಹೇಳಿದೆ, ದುರ್ಗೆ ಅಂತ. ಇನ್ನೊಂದು ಅದು ದುರ್ಗ ಅನ್ನೋದಕ್ಕೆ ಅರ್ಥ ಅತ್ಯಂತ ದುರ್ಗಮವಾದಂಥದ್ದು, ಅಂದರೆ ದಾರಿದ್ರ್ಯ ಸಂಕಟ ರೋಗ ಇವುಗಳ ದುಃಖಕ್ಕೆ ದುರ್ಗ ಅಂತ ಹೆಸರು. ಅಂತಹ ಕಷ್ಟದ ಸಂದರ್ಭದಲ್ಲಿ ನೀನು ನಮ್ಮ ಭಯವನ್ನು ಹೋಗಲಾಡಿಸುವವಳು. ಹಾಗಾಗಿ ಜನರು ಮತ್ತೆ ಮತ್ತೆ ನಿನ್ನನ್ನು ಸ್ಮರಿಸ್ತಾರೆ, ಯಾಕೆಂದರೆ ಅವರ ಭಯ ನಿವಾರಣೆಗೆ ಮತ್ತು ರೋಗಾದಿಗಳ ಪರಿಹಾರಕ್ಕೋಸ್ಕರ ಅಂತ. ಇದು ಎರಡನೇ ಅರ್ಥ. ಒಟ್ಟಾರೆ ಈ ಶ್ಲೋಕದಲ್ಲಿ ಅಂದರೆ ಮಂತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಗೀತೆಯಲ್ಲಿ ಭಗವಂತ ತನಗೆ 4 ತರಹದ ಭಕ್ತರಿದ್ದಾರೆ ಅಂತ ಹೇಳ್ತಾನೆ. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ ಅಂತ. ಅಲ್ಲಿ ಏನು ಹೇಳಿದ್ದಾರೋ ಅದೇ ಅರ್ಥವನ್ನು ಹೇಳೋದಕ್ಕೆ ಈ ಮಂತ್ರ ಹೊರಟಿದೆ. ಹಾಗಿದ್ರೆ ಆರ್ತರು ಅಂದರೆ ಯಾರು ಅಂದರೆ ಸಾಂಸಾರಿಕವಾದಂತಹ ಬೇಗೆಯಲ್ಲಿ ಬೆಂದವರು, ಇಲ್ಲಿನ ಸುಖ ದುಃಖಗಳನ್ನು ತಾಳಲಿಕ್ಕೆ ಆಗದೆ ಸಾಮಾನ್ಯ ಮನುಷ್ಯರ ಹತ್ರ ಹೇಳಿಕೊಂಡ್ರೆ ನಮ್ಮ ದುಃಖ ಪರಿಹಾರ ಆಗೋದಿಲ್ಲ ಅಂತ ಭಾವಿಸಿ ಆ ಜಗನ್ಮಾತೆಯಂತ್ರನೇ ಹೇಳಿಕೊಳ್ಳೋರು, ಅವಳ ಹತ್ರ ಮಾತನಾಡೋರು, ಅವಳ ಹತ್ರ ಹೇಳಿಕೊಂಡು ಕಣ್ಣೀರು ಸುರಿಸುವವರು. ನೀವು ನೋಡಿ, ಕೆಲವು ಸಲ ಆಶ್ರಮದಲ್ಲಿ ಸಿಗ್ತಾರೆ, ದೇವಾಲಯಗಳೇ ಸಿಗ್ತಾರೆ ನಮಗೆ. ಅವರು ಹಾಗೆ ನಮಸ್ಕಾರ ಮಾಡ್ತಾ ಮಾಡ್ತಾ ಕಣ್ಣೀರು ಸುರಿಸ್ತಾ ಇರ್ತಾರೆ. ಅಂದರೆ ಅವರು ತುಟಿ ಬಿಚ್ಚಿ ಮಾತನಾಡದೇ ಇರಬಹುದು, ಅಂತರಂಗದಲ್ಲಿ ಮಾತನಾಡ್ತಾ ಇರ್ತಾರೆ. ತನ್ನ ಮಾತನ್ನು ತನ್ನ ಮುಂದುಗಡೆ ಇರುವಂಥ ದೇವ ಅಥವಾ ದೇವತೆ ಕೇಳಿಸ್ಕೊಳ್ತಾ ಇದ್ದಾಳೆ, ಅದಕ್ಕೆ ಪ್ರತಿಕ್ರಿಯಿಸ್ತಾ ಇದ್ದಾಳೆ, ಸಾಂತ್ವನ ಹೇಳ್ತಾ ಇದ್ದಾಳೆ ಅಂತ ಸಂತೋಷದಿಂದ ಕಣ್ಣೀರು ಸುರಿಸ್ತಾ ಇರ್ತಾರೆ ಹೀಗೆ ಅಂತ. ಹಾಗಾಗಿ ಇವರು ಆರ್ತಭಕ್ತರು. ಎರಡನೆಯವರು ಜಿಜ್ಞಾಸುಗಳು. ಜಿಜ್ಞಾಸುಗಳು ಅಂದರೆ ಆಕೆಯ ಸ್ವರೂಪವನ್ನು ತಿಳಿದುಕೊಳ್ಬೇಕು ಅಂತ. ನಿನ್ನೆ ದಿವಸ ನಾನು ಹೇಳಿದ್ನಲ್ಲ, ಅವಳಿಗೆ 3 ತರಹದ ಶರೀರಗಳಿವೆ. ಒಂದು ವಿಗ್ರಹದ ರೂಪ, ಇನ್ನೊಂದು ಯಂತ್ರದ ರೂಪ, ಇನ್ನೊಂದು ಮಂತ್ರದ ರೂಪ ಅಂತೆಲ್ಲ. ಹೀಗೆ ಆಕೆಯ ಸ್ವರೂಪ ತಿಳ್ಕೊಳ್ಬೇಕು ನಾವು, ಅವಳ ಯಥಾರ್ಥವಾದಂತಹ ರೂಪ ಏನು ಅಂತ ತಿಳ್ಕೊಳ್ಬೇಕು ಅಂತ ಆ ಜಿಜ್ಞಾಸುಗಳು, ತಿಳಿಲಿಕ್ಕೆ ಅಪೇಕ್ಷಿಸುವವರು. ಇವರು ಎರಡನೇ ಗುಂಪಿನವರು. ಮೂರನೆಯವರಿದ್ದಾರೆ, ಅವರು ಅರ್ಥಾರ್ಥಿಗಳು. ತಮ್ಮ ಕಾಮನೆಯ ಈಡೇರಿಕೆಗಾಗಿಯೇ ಜಗನ್ಮಾತೆಯನ್ನು ಆರಾಧಿಸುವವರು. ಈ ಮೂವರು ಸಹ ಸಮ್ಮತರೇ. ಇನ್ನು 4ನೆಯವರಿದ್ದಾರೆ, ಅವರು ಮೋಕ್ಷಾರ್ಥಿಗಳು. ಅವ್ರ ಬಗ್ಗೆ ಇಲ್ಲಿ ವಿಶೇಷವಾಗಿ ಹೇಳೋದಿಲ್ಲ. ಯಾಕೆ ಹೇಳೋದಿಲ್ಲ ಅಂದರೆ ಅವರಿಗೆ ಕಾಮನೆಯೇ ಇಲ್ಲ. ಏನು ಕೇಳ್ತಾರೆ ಅವರು? ಗೀತೆಯಲ್ಲಿ ಭಗವಂತ ಇದನ್ನೇ ಹೇಳ್ತಾನೆ, ಅವರು ನನಗೆ ತೀರಾ ಆತ್ಮೀಯರು. ಯಾಕೆಂದರೆ ಅವರು ನನಗಿಂತ ಬೇರೆ ಅಲ್ವೇ ಅಲ್ಲ. ಜ್ಞಾನೀತು ಆತ್ಮೈವ ಮೇ ಮತಂ, ಅವನು ನನಗಿಂತ ಬೇರೆ ಅಲ್ಲ ಅಂತ. ಹಾಗೆ ಆ ಮೋಕ್ಷಾರ್ಥಿಗಳು ಇದ್ದಾರೆ ಇಲ್ಲಿ. ಅವ್ರ ಬಗ್ಗೆ ಅಷ್ಟೇ, ಮೋಕ್ಷಾರ್ಥಿಗಳಿಗೆ ಜೀವಬ್ರಹ್ಮ ಐಕ್ಯ ಬುದ್ಧಿಯನ್ನು ಕೊಡ್ತಾಳೆ. ಉಳಿದ 3ರಿಗೆ 4 ಏನು ಬೇಕೋ ಸಹ ಅದನ್ನು ಸಹ ಕೊಡ್ತಾಳೆ ಅವಳು. ಈಗ ಇಲ್ಲೊಂದು ಪ್ರಶ್ನೆ ನಮಗೆ,
ಅಲ್ಲ, ಇಷ್ಟೆಲ್ಲ ಕೇಳಿ ಆದಮೇಲೂ ಸಹ ಈ ಭಕ್ತರು ಆಕೆ ಹತ್ರ ಕೇಳುವುದು ಸರಿಯಾ ಅಂತ ಇನ್ನೊಬ್ಬರನ್ನ ಮನಸ್ಸಲ್ಲಿಟ್ಕೊಂಡು ನಾವು ಈ ಪ್ರಶ್ನೆ ಕೇಳ್ತೇವೆ. ನಾವೇ ಅವ್ರ ಜಾಗದಲ್ಲಿ ನಿಂತರೆ ನಾವು ಕೇಳ್ತೇವಲ್ಲ ಹಾಗೆ. ಅದಕ್ಕೆ ಶಾಸ್ತ್ರ ಒಂದು ಸಮಾಧಾನ ಹೇಳುತ್ತೆ. ಇದಕ್ಕೂ ಒಂದು ಸ್ಥಾನ ಉಂಟು. ಯಾಕೆಂದರೆ ಅವರು ಯಾವ್ಯಾವುದೋ ಒಬ್ಬ ತನ್ನ ಇಚ್ಛೆಯನ್ನು ಈಡೇರಿಸದೇ ಇರುವಂಥ ಮನುಷ್ಯನ ಹತ್ರ ಅಥವಾ ಬಿಸ್ನೆಸ್ ಮ್ಯಾಂಡವನ ಹತ್ರ ಹೋಗ್ಕೊಂಡು ಸುಖ ದುಃಖ ಹೇಳೋದಿಲ್ವಲ್ಲ. ಅವರು ಯಾರ ಹತ್ರ ಹೇಳ್ತಾ ಇದ್ದಾರೆ? ಜಗತ್ತನ್ನು ಪರೆಯುವ ಜಗನ್ಮಾತೆ ಹತ್ರ ಹೇಳ್ತಾ ಇದ್ದಾರೆ. ಒಬ್ಬ ಮಗನಾದವನು ಸಂಕಟವನ್ನು ಯಾರ ಹತ್ರ ಹೇಳ್ಕೊಳ್ಬೇಕು? ಅವನ ಅಮ್ಮನ ಹತ್ರ ತಾನೇ ಹೇಳ್ಕೊಳ್ಬೇಕು. ಹಾಗಾಗಿ ಆ ಸಂಕಟವನ್ನು ತನ್ನ ತಾಯಿ ಹತ್ರ ಹೇಳ್ತಾನೆ, ನನಗದನ್ನು ಕೊಡು ಅಂತ ಕೇಳ್ತಾನೆ. ಮಗ ಅಮ್ಮನ ಹತ್ರದ ಇನ್ಯಾರ ಹತ್ರ ಕೊಡು ಅಂತ ಕೇಳಬೇಕು, ಹೌದು ತಾನೆ? ಹಾಗಾಗಿ ಅಷ್ಟರ ಮಟ್ಟಿಗೆ ಅವನು ಉತ್ತಮ ಭಕ್ತನೇ, ನೋ ಡೌಟ್ ಎಟ್ ಆಲ್. ಕೇಳಿದ ಅಂದ ಮಾತ್ರಕ್ಕೆ ಅವನು ತುಚ್ಛ ಅಲ್ಲ. ಹಾಗಾಗಿ ದಾರಿದ್ರ್ಯ ದುಃಖ ಭಯಹಾರಿಣಿ. ದಾರಿದ್ರ್ಯ ಆರ್ಥಿಕವಾದ ಸಂಕಟ, ದುಃಖ ದೈಹಿಕವಾದದ್ದು ಮತ್ತು ಮಾನಸಿಕವಾದಂತಹದ್ದು ಎಲ್ಲವುಗಳನ್ನು ಸಹ ನೀಗಿಸುವ ವಿಷಯದಲ್ಲಿ ನಿನ್ನನ್ನು ಬಿಟ್ಟರೆ ಬೇರೆ ಯಾರಿದ್ದಾರೆ ನನಗೆ ಗತಿಯಮ್ಮ? ತುಂಬ ಭಾವನೆಯನ್ನು ತುಂಬಿ ಹೇಳಿದಂತಹ ಒಂದು ಮಂತ್ರ. ಇದು ಒಂದೇ ಮಂತ್ರ ದಿನ ಹೇಳ್ತಾ ಇದ್ರೂ ಸಾಕು, ಎಷ್ಟೋ ಸಂಕಟಗಳು ಪರಿಹಾರ ಆಗ್ತವೆ ಅಂತ ಅನುಭವಿಗಳ ಮಾತು. ಹಾಗಾಗಿ ದುರ್ಗೆ ಸ್ಮೃತಾ ಹರಸಿ ಭೀತಿ ಮಶೇಷ ಜಂತೋ ಸ್ವಸ್ಥೈ ಸ್ಮೃತಾ ಮತಿಮತೇವ ಶುಭಾಂ ದದಾಸಿ ದಾರಿದ್ರ್ಯ ದುಃಖ ಭಯಹಾರಿಣಿ ಕಾತ್ವದನ್ಯ ಸರ್ವೋಪಕಾರ ಕರಣಾಯ ಸದಾರ್ದ್ರ ಚಿತ್ತ. ಭಕ್ತರ ವಿಷಯದಲ್ಲಿ ಆರ್ದ್ರ ಚಿತ್ತಳು ನೀನು ಅಂತ ಸತ್ಯವಾದ ಮಾತು ಅದು. ಯಾಕೆಂದರೆ ಆಚಾರ್ಯರು ಈ ಮಾತನ್ನು ಪದೇ ಪದೇ ಹೇಳ್ತಾರೆ. ಈ ಮಾತಿನ ಅರ್ಥ ಬರುವಂಥ ಮಾತನ್ನು. ತ್ವದನುಸರಣಂ ಕ್ಲೇಶಹರಣಂ, ವಿದ್ಯಾರಣ್ಯನ ಮಾತು. ನಿನ್ನನ್ನು ಅನುಸರಿಸಿದರೆ ಅನುಸರಿಸಿದವನ ಕ್ಲೇಶವನ್ನು ನೀನು ದೂರ ಮಾಡ್ತೀಯೇ ಅಂತ. ಈ ಎಲ್ಲ ಮಾತುಗಳು ಒಟ್ಟಾರೆ ಇದೇ ಅರ್ಥದಲ್ಲಿ ಬಂದಂಥದ್ದು. ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ನೀನು ಸ್ವಸ್ಥೈಹಿ, ಆ ದಾರಿದ್ರ್ಯ ದುಃಖ ಯಾವುದೂ ಇಲ್ಲದೆ ಸ್ವಸ್ಥಚಿತ್ತರಾಗಿ ಸಾಧನೆಯನ್ನು ಅನುಷ್ಠಾನವನ್ನು ಮಾಡ್ತಂತಹ ತಪಸ್ಸಿಗಳಾದಂತಹ ಅಂದರೆ ಮುಮುಕ್ಷುಗಳಾದವರಿಗೆ ಮತಿಂ ಬ್ರಹ್ಮಾತ್ಮೈಕ್ಯ ಜ್ಞಾನಂ ದದಾಸಿ ಅಂತ. ಅವರಿಗಷ್ಟೇ, ಅವ್ರಿಗೆ ಬೇಕಾದ್ದು ಅದೇನೆ, ಇನ್ನೇನೂ ಇಲ್ಲ ಈಗ. ಮತ್ತು ಸಂಸಾರಿಗಳಿಗೆ ಅವರವರ ಅಪೇಕ್ಷೆ ಏನುಂಟು ಅದೆಲ್ಲವನ್ನೂ ಸಹ ನೀನು ಕೊಡ್ತೀಯೇ ಅಂತ. ಇಷ್ಟು ಹಿನ್ನೆಲೆಯಲ್ಲಿ ಈ ಮಂತ್ರದ ಅರ್ಥ. ಮತ್ತೆ ಮುಂದಕ್ಕೆ ಹೋಗೋಣ. ಏಭಿರ್ಹತೈರ್ಜಗದುಪೈತು ಸುಖಂ ತಥೈತೆ ಕುರ್ವಂತು ನಾಮ ನರಕಾಯ ಚಿರಾಯ ಪಾಪಂ ಸಂಗ್ರಾಮ ಮೃತ್ಯುಮಧಿಗಮ್ಯ ದಿವಂ ಪ್ರಯಾಂತು ಮತ್ತೇತಿ ನೂನ ಮಹಿತಾನ್ ವಿನಿಹಂಸಿ ದೇವಿ. ಈ ಮಂತ್ರದೊಳಗೆ ದುರ್ಗಾ ಸಪ್ತಶತಿ ಹೇಳುತ್ತೆ, ಈಗ ಏಭಿಹಿ ಹತೈಹಿ ಜಗದುಪೈತು ಸುಖಂ ತಥೈತ್. ದೇವತೆಗಳ ಸ್ತುತಿ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಈ ರಾಕ್ಷಸರು ಮಹಿಷಾಸುರ ಮತ್ತು ಆತನ ಅನುಯಾಯಿಗಳು ನಿನ್ನಿಂದ ಏನಾಗಿದ್ದಾರೆ ಕೇಳಿದರೆ ಹತೈಹಿ, ಅವರು ಸತ್ತು ಹೋಗಿದ್ದಾರೆ. ಈಗ ನೀನು ಅವ್ರನ್ನ ಸಾಯಿಸಿದ್ದೀಯೆ. ಹಾಗೆ ಅವರು ಸತ್ತು ಹೋದದ್ದರಿಂದ ಏನಾಯಿತು ಅಂದರೆ ಜಗತ್ತು ಸುಖಂ ಉಪಯಿತು, ಜಗತ್ತು ಕ್ಷೇಮವಾಗಿ ಇರಲಿ. ದುಷ್ಟರ ಪೀಡೆ ತೊಲಗಿದರೆ ಅದು ಒಂದು ಕ್ಷೇಮ, ಹೌದು ಅಲ್ವಾ? ಹಾಗೆ ಸಜ್ಜನರು ಸತ್ತಾಗ ಸಜ್ಜನರು ಕಣ್ಣೀರು ಹಾಕ್ತಾರೆ, ದುಷ್ಟರು ನಗ್ತಾರೆ. ಆದರೆ ಜಗತ್ತಿಗೆ ಪೀಡೆಯನ್ನುಂಟು ಮಾಡೋರು ಸತ್ತಾಗ ಸಜ್ಜನರಾದವರು ಸಂತೋಷ ಪಡ್ತಾರೆ. ಸದ್ಯ ಒಂದು ಉಪದ್ರವ ತೊಲಗ್ತಲ್ಲಪ್ಪ ಅಂತ, ಹೌದು ತಾನೆ? ಹಾಗೆಯೇ ಈ ದೇವತೆಗಳು ಇಂತಹ ದುಷ್ಟನನ್ನು ನೀನು ಸಾಯಿಸಿ ಜಗತ್ತಿಗೆ ಕ್ಷೇಮವನ್ನು ಉಂಟು ಮಾಡಿದ್ದೀಯೇ. ಅಷ್ಟೇ ಅಲ್ಲ, ಕುರ್ವಂತು ನಾಮ ನರಕಾಯ ಚಿರಾಯ ಪಾಪಂ. ಇನ್ನೊಂದು ಮಾತು ಹೇಳ್ತಾರೆ ಅವರು. ವಾಸ್ತವಿಕವಾಗಿ ಅವರು ಮಾಡಿದಂಥ ಪಾಪಕ್ಕೆ ಕ್ಷಮೆಯೇ ಇಲ್ಲ. ಅವರು ಮಾಡಿದ ಪಾಪಕ್ಕೆ ಎಲ್ಲಿಗೆ ಲೈಸೆನ್ಸ್ ಅಂದರೆ ನೇರ ನರಕಾಯ ಚಿರಾಯ ಪಾಪಂ. ಅವರಿಗೆ ಎಲ್ಲಿಗೆ ಹೋಗೋದಕ್ಕೆ ಟಿಕೆಟ್ ಕೊಡಬೇಕು? ನರಕಕ್ಕೇ ಹೋಗಬೇಕು ಅವರು. ಅಷ್ಟರ ಮಟ್ಟಿಗೆ ಪಾಪ ಮಾಡಿದವರು. ಅಂದರೆ ಈ ಮಂತ್ರ ಹೇಳುತ್ತೆ, ಇನ್ನೂ ಹೆಚ್ಚು ಪಾಪ ಮಾಡಲಿಬೇಕಿದ್ರೆ ಅವರು ಕುರುವಂತು ನಾಮ ಮಾಡ್ಕೊಂಡು ಹೋಗಲಿ.
ಅಂದರೆ ಅವ್ರು ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಉಂಟು ಅಂತ. ನಾಮ ಅಂದರೆ ಈ ನಾಮ ಅಲ್ಲ, ಹೆಸರು ಅಂತನೂ ಅಲ್ಲ, ಅಂದರೆ ವಿ ಅಗ್ರೀಡ್ ಅಂತ ಅರ್ಥ. ನಾವು ಒಪ್ಕೊಳ್ತೆ ಅವ್ರು ಇನ್ನೂ ಬೇಕಾದ ಕೆಟ್ಟ ಕೆಲಸವನ್ನು ಮಾಡಲಿ. ನರಕಾಯ ಚಿರಾಯ ಪಾಪಂ, ಅಷ್ಟೇ, ಒಂದು ದಿವಸ ಮಾಡೋದಲ್ಲ, ಚಿರಾಯ ಬಹಳ ಕಾಲ ಇಂಥ ತಪ್ಪನ್ನು ಮಾಡ್ತಾನೇ ಇರಲಿ ಅವರು. ಆದರೂ ಸಹ ಸಂಗ್ರಾಮ ಮೃತ್ಯುಮಧಿಗಮ್ಯ ದಿವಂ ಪ್ರಯಾಂತು, ಇಂಥವರೆಲ್ಲರೂ ಸಹ ಸಂಗ್ರಾಮ ಮೃತ್ಯು, ಸಂಗ್ರಾಮ ಅಂದರೆ ಯುದ್ಧ, ಮೃತ್ಯು ಅಂದರೆ ಮರಣ, ಅಂದರೆ ಯುದ್ಧ ಭೂಮಿಯಲ್ಲಿ ಸತ್ತವರು ಇವರೆಲ್ಲ. ಸಂಗ್ರಾಮ ಮೃತ್ಯು ಅನ್ನು ಪಡೆದವರಿಗೆ ನೇರವಾಗಿ ಎಲ್ಲಿಗೆ ಗತಿ ಕೇಳಿದರೆ ದಿವಂ ಪ್ರಯಾಂತು, ಅಂದರೆ ಅವರು ಸ್ವರ್ಗಕ್ಕೆ ಹೋಗ್ತಾರೆ ಅಂತ. ಸಾಮಾನ್ಯವಾಗಿ ಒಂದು ಮಾತುಂಟು, ಯುದ್ಧ ಭೂಮಿಯಲ್ಲಿ ಸತ್ತವರಿಗೆ ಏನು ಸ್ವರ್ಗ ಪ್ರಾಪ್ತಿ ಆಗ್ತದೆ ಅಂತ. ಹಾಗಾಗಿ ಯಾರೋ ನಾನು ಸ್ವರ್ಗಕ್ಕೆ ಹೋಗಬೇಕಾಗಿತ್ತು, ಯುದ್ಧ ಮಾಡ್ತೇನೆ ಅಂತ ಹೋಗೋದಲ್ಲ, ಯುದ್ಧ ಭೂಮಿಯಲ್ಲಿ ಅಂಥ ಮರಣ ಸಂಭವಿಸಬೇಕು ಹೀಗೆ ಅಂತ. ಹಾಗಾಗಿ ಮತ್ವೇತಿ ನೂನಮಹಿತಾನ್ ವಿನಿಹಂಸಿ ದೇವಿ, ಇಲ್ಲಿ ಜಗನ್ಮಾತೆ ಔದಾರ್ಯವನ್ನು ಈ ಮಂತ್ರ ಹೇಳುತ್ತೆ. ಅವರು ಸಂಗ್ರಾಮ ಮೃತ್ಯುಮಧಿಗಮ್ಯ, ಯುದ್ಧ ಭೂಮಿಯಲ್ಲಿ ಮರಣ ಹೊಂದಿದರೂ ಸಹ ಅವರು ಸ್ವರ್ಗಕ್ಕೆ ಹೋಗಲಿ ಅನ್ನುವ ದೃಷ್ಟಿಯಿಂದಲೇ ನೀನು ಅವರನ್ನು ಹೀಗೆ ಮತ್ವ, ಅಂದರೆ ಅವರು ಸ್ವರ್ಗಕ್ಕೆ ಹೋಗಲಿ ಅಂತ ತಿಳಿದು ನೂನಂ ಅಹಿತಾನ್ ವಿನಿಹಂಸಿ, ಎಷ್ಟೇ ಕೆಟ್ಟ ಕೆಲಸ ಪಾಪ ಕೆಲಸ ಮಾಡಿದರೂ ಸಹ ನೀನು ಯುದ್ಧ ಭೂಮಿಯಲ್ಲಿ ಅವರನ್ನು ಸಾಯಿಸುವುದರ ಮೂಲಕ ಅವರನ್ನು ಅನುಗ್ರಹಿಸಿದೆಯೇ. ಯಾಕೆಂದರೆ ಯುದ್ಧ ಭೂಮಿಯಲ್ಲಿ ಸತ್ತವರಿಗೆ ಎಲ್ಲಿಗೆ ಟಿಕೆಟು? ಸ್ವರ್ಗಕ್ಕೆ. ಹಾಗಾಗಿ ಅವರನ್ನು ಸ್ವರ್ಗಕ್ಕೆ ಕಳಿಸ್ಬೇಕು ಅನ್ನೋದಕ್ಕೋಸ್ಕರ ನೀನು ಯುದ್ಧ ಭೂಮಿಯಲ್ಲಿ ಅವರನ್ನು ಸಾಯಿಸಿ ಸ್ವರ್ಗಕ್ಕೆ ಕಳಿಸಿದ್ದೀಯೆ. ಹಾಗಾಗಿ ಸಾಯಿಸಿ ತಪ್ಪು ಅಂತ ಹೇಳ್ತಿರೋ ಅಥವಾ ಸರಿ ಅಂತ ಹೇಳ್ತಿರೋ? ಹಾಗಾಗಿ ಅಂದರೆ ಅದಕ್ಕೋಸ್ಕರ ಜಗನ್ಮಾತೆ ಅವರನ್ನು ಸಾಯಿಸಿದಳು. ಎಲ್ಲಿ ಕಳಿಸ್ಬೇಕು ಅಂತ? ಸ್ವರ್ಗಕ್ಕೆ ಕಳಿಸ್ಬೇಕು ಅಂಥೇಳಿ. ಅದೇನೋ ಆಶ್ಚರ್ಯ ಅಲ್ಲ, ನಮ್ಮಲ್ಲಿ ಮೊದಲಿಂದನೂ ಉಂಟು ಯುದ್ಧ ಭೂಮಿಯಲ್ಲಿ ಸತ್ತವರಿಗೆ ಅದು ಉಂಟಂತ. ಮುಂದಿನ ಶ್ಲೋಕ ಅದನ್ನು ಇನ್ನೂ ವಿಸ್ತೃತವಾಗಿ ಹೇಳುತ್ತೆ. ಅದಕ್ಕೋಸ್ಕರ ಅಂದರೆ ನೀನು ಇಷ್ಟು ಕಠೋರವಾಗಿ ಅವರನ್ನು ಸಾಯಿಸಿದ್ದೀಯೆ, ಅದರ ಆ ಕಠೋರತೆಯ ಹಿಂದೂ ಸಹ ಅವರ ಕ್ಷೇಮದ ವಿಚಾರ ನಿನಗೆ ಇದೆ ಅಂತ. ಮಗ ತಪ್ಪು ಮಾಡಿದಾಗ ಅಪ್ಪ 2 ಬಾರಿಸ್ತಾನೆ, ಆ ಏಟಿನ ಹಿಂದೆ ದ್ವೇಷ ಇದೆ ಅಂತೀರೋ ಪ್ರೀತಿ ಇದೆ ಅಂತ ಹೇಳ್ತೀರೋ? ಹೌದು ತಾನೆ? ಇವನ ಮನೆ ಮಗ ಸಣ್ಣ ವಯಸ್ಸಿನಲ್ಲಿ ಎಳ್ಕೊಂಡು ಬಂದರೆ 4 ಬಾರಿಸ್ತಾನೆ ಅಲ್ವಾ? ಅದರ ಹಿಂದೆ ಏನುಂಟು? ಕೆಟ್ಟ ದಾರಿ ಹಿಡಿಬೇಡ, ಒಳ್ಳೆ ದಾರಿಯಲ್ಲಿ ಹೋಗು ಅಂತ ಅವನ ಕ್ಷೇಮ ಚಿಂತನೆ ಉಂಟು ಅಲ್ವಾ? ಅದರ ದಾರಿಯಲ್ಲಿ ಇನ್ನೊಬ್ಬ ಅವನು ಇದ್ದಾನೆ, ಅವನು ಎಳ್ಕೊಂಡು ಹೋಗ್ತಾನೆ ಹುಡುಗ. ನಾವು ಯಾರೋ ಅವನಿಗೆ ಹೊಡಿಲಿಕ್ಕೆ ಹೋಗ್ತೇವಾ? ತಲೆಯಲ್ಲಿ ಬುದ್ಧಿ ಹೇಳ್ತಾರೆ, ಏನಪ್ಪ ಮರಿ ಒಂದಕ್ಕೆ ಬಿಟ್ಬಿಟ್ಟೆ, ಇನ್ನೂ ಅಂತ ನಾನೇ ಬೇಕಾದ್ರೆ ಕೊಡ್ತೇನೆ ಎಳಿ ಅಲ್ವಾ? ಯಾಕೆ? ಅಲ್ಲಿ ನಮಗೆ ಅವನ ಯೋಗಕ್ಷೇಮದ ವಿಚಾರ ಇಲ್ಲ. ಅಕಸ್ಮಾತ್ ನಾವು ಹೇಳಿದರೂ ಸಹ ಅವನಪ್ಪ ಅಮ್ಮನೇ ಅವನಿಗೆ ಹೇಳದೇ ಇದ್ದರೆ ನಾವು ಹೇಳಿದ ಘೋರ ಅಪರಾಧ ಅಲ್ವಾ? ಹಿಂದೆಲ್ಲ ಹೇಳ್ತಿದ್ರು ಹಿರಿಯರು, ಇಂಥ ಕೆಲಸ ಮಾಡಿದ್ರು ತಪ್ಪಪ್ಪ ಮಾಡಬೇಡ, ನಿಮ್ಮ ಅಪ್ಪನಿಗೆ ಹೇಳ್ತೇನೆ ಅಂತ. ಇವತ್ತು ಹೋಗಿ ನಿಮ್ಮ ಅಪ್ಪನಿಗೆ ಹೇಳಿ, ನಾನೇ ಹೇಳೋದಿನ ನೀವೇನ್ರಿ ಹೇಳೋದು ನನ್ನ ಮಗನಿಗೆ ಅಂತಾರೆ ಅವರು. ಅಲ್ಲ, ನಾನು ಇದನ್ನು ಈ ಸ್ಟೇಜನ್ನು ದಾಟಿ ಬಂದವನು. ಒಂದು ಮಗು ಏನು ಮಾಡಿದ್ರು ಅದಲ್ಲ, ಬರ್ರೆ ತರಲೆ ಅಂತ. ಕೊನೆಗೆ ಅಪ್ಪನನ್ನು ಕರೆಸಿದ್ದಾಯ್ತು, ಬಂದ ಅವನು, ನೋಡಪ್ಪ ಹೀಗೆ ನನ್ನ ಮಗಳು ಏನೂ ಓದೋದಿಲ್ಲ ಹೀಗೆ ಅಂತ. ಅವನು ಒಂದೇ ಮಾತಂದ ಅವನು, ನಾನೇ ನನ್ನ ಮಗಳಿಗೆ ಓದು ಅಂತ ಹೇಳೋದಿಲ್ಲ, ನೀವು ಯಾಕೆ ಓದು ಅಂತ ಹೇಳ್ತೀರಿ ಅಂತ. ಅಲ್ಲ ಪಾಪ, ಅವಳು ಘಜನಿ ಮೊಹಮ್ಮದ್ನ ತಂಗಿ ಆದ್ಲು, ಅಂದರೆ SSLC 17 ಸಲ ದಾಳಿ ಮಾಡಿದ್ಲು, ಆದರೂ ಆಗಲಿಲ್ಲ, ಪ್ರಶ್ನೆ ಬೇರೆ. ಅಂದರೆ ಅವರ ಕ್ಷೇಮವನ್ನು ಬಯಸುವುದು ಸಹ ಇವರ ದೃಷ್ಟಿಯಲ್ಲಿ ಘೋರ ಅಪರಾಧ. ಯಾಕೆಂದರೆ ಅವನಿಗೆ ಒಂಥರ ಗಿಲ್ಟಿ, ನಾನು 7ನೇ ಕ್ಲಾಸಲ್ಲಿ 10 ಸಲ ಡುಮ್ಕಿ ಹಾಕಿದ್ದೇನೆ, ನನ್ನ ಮಗಳು SSLC ಪಾತ್ರ ಅವನಿಗೆ ಇನ್ಸಲ್ಟ್ ಅಲ್ವಾ? ಹೀಗೆ ಇದು ನಮ್ಮ ಸಮಾಜದಲ್ಲಿ ಯೋಚನೆ ಮಾಡೋರು ಇರ್ತಾರೆ ಹೆಂಗಿದ್ದನ್ನೆಲ್ಲ. ಹಾಗಾಗಿ ಯಾವುದೋ ಒಬ್ಬ ಬೇರೆಯವ್ರ ಮೇಲೆ ಹುಡುಗನಿಗೆ ಅವನೇನಾದ್ರು ಎಳಿತಾ ಹೋದರೆ, ಹೊಗೆ ಬಿಡ್ತಾ ಹೋದರೆ
ನಾವು ಹೇಳೋದು ಇವತ್ತಿನ ಕಾಲದಲ್ಲಿ 10 ಸಲ ವಿಚಾರ ಮಾಡಬೇಕು, ಹೇಳಬೇಕೋ ಬಿಡಬೇಕು ಅಂತ. ಅವನಿಗೆ ಹೇಳಿ ಅವನ ಅಪ್ಪನ ಹತ್ರ ನಾನು ಹೇಳಿಸ್ಕೊಳ್ಬೇಕೋ ಅಥವಾ ಇವನಿಗೆ ಹೇಳದೇ ಇರೋದೇ ಕ್ಷೇಮವೋ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ನೀನು ಇವರನ್ನು ಸಾಯಿಸಿದ್ದಿದ್ದರೂ ಸಹ ಅವರನ್ನು ಸಾಯಿಸುವುದರ ಹಿಂದೆ ಅವರಿಗೆ ಸ್ವರ್ಗತಿ ಆಗಲಿ, ಅವರಿಗೆ ಒಳ್ಳೆಯದಾಗಲಿ ಎನ್ನುವಂಥ ನಿಜವಾದ ಮಾತೃಹೃದಯ ಉಂಟಮ್ಮ ನಿನಗೆ ಅಂತ. ಹಾಗಾಗಿ ಮತ್ವೇತಿ ನೂನಂ ಅಹಿತಾನ್, ವಾಸ್ತವಿಕ ಅವರು ಯಾರೂ ಜಗತ್ತಿಗೆ ಹಿತ ಮಾಡಿದವರಲ್ಲ, ಎಲ್ಲರೂ ಅಹಿತರೇ ಅವರು. ಆದರೂ ಸಹ ಅವರನ್ನು ನೀನು ವಿನಿಹಂಸಿ ಸಾಯಿಸ್ತಿ. ಯಾಕೆ ಹೇಳಿದರೆ ದಿಗಂ ಪ್ರಯಾಂತು, ಇವರು ಸತ್ತು ಎಲ್ಲಿಗೆ ಹೋಗಲಿ? ಸ್ವರ್ಗಕ್ಕೆ ಹೋಗಲಿ, ನರಕಕ್ಕಲ್ಲ ಅಂತ. ಅಂದರೆ ಜಗನ್ಮಾತೆಯ ಕೈಯಿಂದ ಸತ್ತವರಿಗೆ ಸಾಕ್ಷಾತ್ ಸ್ವರ್ಗ ಅಂತ. ನೆಕ್ಸ್ಟ್ ಇದೇ ಮಂತ್ರದ ಮುಂದಿನ ವಿವರಣೆಯನ್ನು ಮುಂದಿನ ಮಂತ್ರ ಹೇಳುತ್ತೆ. ದೃಷ್ಟೈವ ಖಿನ್ನ ಭವತಿ ಪ್ರಕರೋತಿ ಭಸ್ಮ ಸರ್ವಾಸುರಾ ನರೇಶು ಯತ್ ಪ್ರಹಿಣೋತಿ ಶಸ್ತ್ರಂ ಲೋಕಾನ್ ಪ್ರಯಾಂತರಿ ಪವೋಪಿ ಹಿ ಶಸ್ತ್ರಪೂತಾ ಇತ್ತಂ ಮತಿರ್ಭವತಿ ತೇಷ್ವಪಿತೇ ಅತಿ ಸಾಧ್ವೀ. ಈಗ ವಾಸ್ತವಿಕವಾಗಿ ದೃಷ್ಟೈವ ಖಿನ್ನ ಭವತಿ ಪ್ರಕರೋತಿ ಭಸ್ಮ, ನೀನು ಮನಸ್ಸು ಮಾಡಿದರೆ ಅವರನ್ನು ನಿನ್ನ ದೃಷ್ಟಿಪಾತದಿಂದಲೇ ಸಾಯಿಸಿ ಬಿಡಬಹುದಿತ್ತು. ಆ ಮಹಿಷಾಸುರನ ಜೊತೆ ನೀನು ಇಷ್ಟೆಲ್ಲ ಹೆಣಗೋ ಅವಶ್ಯಕತೆ ಇದೆಯಾ? ನಿಜವಾಗಿ ಒಂದು ಸಲ ಎಷ್ಟೋ ಜನರನ್ನು ಹುಂಕಾರದಿಂದ ನೀನು ಸಾಯಿಸಿದ್ದೀಯೆ. ಹಾಗೆ ಇವನ ಬಗ್ಗೆ ಹುಂಕಾರದಿಂದ ಸಾಯಿಸ್ಬೋದಿತ್ತಲ್ವ? ಯಾಕೆ ಅವನ ಜೊತೆ ಜಿದ್ದಿ ಕಷ್ಟಪಟ್ಟು ಅವನು ನಿನಗೆ ಬಾಣ ಬಿಡೋದು ಅಥವಾ ಕತ್ತಿ ಹೊಡೆಯೋದು, ಬಿಸಾಡೋದು, ನೀನು ಅವನ ಮೇಲೆ ಬಾಣ ಬಿಡೋದು ಯಾಕೆ? ನಿನ್ನ ಶಸ್ತ್ರದಿಂದಲೇ ಅವನು ಯಾಕೆ ಸಾಯಬೇಕು ಅನ್ನೋದಕ್ಕೆ ಇದು ಉತ್ತರ ಹೇಳುತ್ತೆ. ಸರ್ವಾ ಅಸುರಾನ್ ಅರಿಷು, ಎಲ್ಲ ಅರಿಷುಗಳಲ್ಲೂ ಸಹ, ಶತ್ರುಗಳಲ್ಲೂ ಸಹ ನೀನು ಪ್ರಹಿಣೋತಿ ಶಸ್ತ್ರಂ, ನಿನ್ನ ಶಸ್ತ್ರವನ್ನೇ ಬಿಡ್ತೀಯ. ಇದು ಇಲ್ಲಿ ಒಂದೇ ಅಲ್ಲ, ಎಲ್ಲದಕ್ಕೂ ಅನ್ನೋ ಹಾಗೇನೆ. ಶಿಶುಪಾಲನ ವಧೆ ಆಯಿತು, ಕೃಷ್ಣ ಸಾಯಿಸಿದ ಅವನನ್ನು. ಯಾಕೆಂದರೆ ಅವನು ಕೃಷ್ಣನಿಂದ ಸಾಯುವನು ಅಂತ ಎಲ್ಲರಿಗೂ ಗೊತ್ತಿತ್ತು. ಅವನ ತಾಯಿಯೇ ಬಂದು ಕೇಳ್ಕೊಂಡಿಲ್ಲ ಅವನ ಹತ್ರ, ಕೃಷ್ಣ ಇವನಿಗೆ ನಿನ್ನಿಂದನೇ ಸಾವು ಅಂತ. ಏನು ಮಾಡಬೇಕು ಕೃಷ್ಣ ಈಗ? ಆಯ್ತಮ್ಮ, ಅಲ್ಲ ಇನ್ನೇನಿಲ್ಲ, ಅವನು ತಪ್ಪು ಮಾಡ್ತಾನೆ ನಿನ್ನ ವಿಷಯದಲ್ಲಿ ಗೊತ್ತು, ನನ್ನ ಮಗ ಎಂಥವನು ಅಂತ, ಅವನ ತಪ್ಪನ್ನೆಲ್ಲ ಕ್ಷಮಿಸ್ಬಿಡು ಅಂತ. ಇದೊಂದಿದ್ರು ನೋಡಿ, ನಮ್ಮ ಹುಡುಗ ಏನೇ ತಪ್ಪು ಮಾಡಿದ್ರು ಸಹ ನೀವು ಕ್ಷಮಿಸ್ಬಿಡಿ. ಮೇಷ್ಟ್ರ ಹತ್ರ ಹೋಗಿ ನಿಮಗೆ 2 ಹೊಡೆದ್ರೂ ಸಹ ನೀವು ವಾಪಸ್ ಹೊಡಿಬೇಡಿ ಅಂತ. ಇಂಥವರು ಇರ್ತಾರೆ. ಈ ಗುಂಪಿಗೆ ಸೇರಿದವಳು ಶಿಶುಪಾಲನ ತಾಯಿ, ನನ್ನ ಮಗ ಏನೇ ತಪ್ಪು ಮಾಡಿದ್ರು ನೀವು ಕ್ಷಮಿಸ್ಬಿಡು ಅಂತ. ಅವನು ಅವಾಚ್ಯ ಶಬ್ದಗಳನ್ನು ಬೈದಿದ್ದಾನೆ ಕೃಷ್ಣನನ್ನು. ಕೃಷ್ಣ ಆಗಲೇ ಒಂದು ಅಮೆಂಡ್ಮೆಂಟ್ ಹಾಕಿದ್ದಾನೆ, 100 ಸಲ ಕ್ಷಮಿಸ್ತೇನೆ, 101ಕ್ಕೆ ಇಲ್ಲ ಅಂತ. ಆಗ ಕೃಷ್ಣ ಏನು ಮಾಡ್ಬೋದಿತ್ತು? ಇವನು ಸಾಯಲಿ ಅಂತ ಹೇಳಿ ಸಾಯಿಸ್ಬಿಡ್ಬೋದಿತ್ತಲ್ವ, ಅಷ್ಟೇ ಬಾಯಲ್ಲಿ ಹಿಡಿದು ಸಾಕಿತ್ತು. ಕೃಷ್ಣನಿಗೆ ಆ ಶಕ್ತಿ ಇರಲೇ ಇಲ್ವಾ? ಇತ್ತು ತಾನೆ. ಅದು ಯಾಕೆ ಚಕ್ರ ಬಿಟ್ಟ? ಅದೇ ಇರೋದು ಸ್ವಾರಸ್ಯ. ಕೃಷ್ಣನ ಆ ಚಕ್ರ ರೂಪವಾದ ಶಸ್ತ್ರದಿಂದ ಹತನಾನವನಿಗೆ ಪುನಃ ಸದ್ಗತಿ. ಸುಮ್ಮನೆ ಬಾಯಿಂದ ಹೇಳಿ ಕಣ್ಣಿಂದ ಅವನ ದೃಷ್ಟಿಪಾತದಿಂದ ಸತ್ತವರಿಗೆ ಆ ಸದ್ಗತಿ ಇಲ್ಲ. ಹಾಗೆ ಇಲ್ಲೂ ಹಾಗೇನೆ, ನೀನು ಯಾಕೆ ಈ ಮಹಿಷಾಸುರನ ಮೇಲೆ ಅವನ ಅನುಯಾಯಿಗಳ ಮೇಲೆ ಶಸ್ತ್ರಪಾತ ಮಾಡಿದೆ? ನೀನೇನು ಹಾಗೇನೆ ಸಾಯಿಸುವ ಶಕ್ತಿ ಇರಲಿಲ್ವಾ? ಇದ್ರ ಬಗ್ಗೆ ತುಂಬ ಹಿಂದೆ ಪ್ರಶ್ನೆ ಇಡಿರುತ್ತೆ. ಹಾಗೆ ಸಾಯಿಸುವ ಶಕ್ತಿ ಇತ್ತು ಅಂತ ಆದರೆ ಇನ್ನೊಬ್ಬ ಕೇಳ್ತಾನೆ, ಅಲ್ಲ ಅವನು ಹುಟ್ಟಿದೇನೆ ಇರುವ ಮಾಡ್ಬೋದಿತ್ತಲ್ವಾ? ಹೌದು ತಾನೆ. ಆಗ ಜಗಲ್ಲೀಲೆ ಆಗೋದಿಲ್ಲ, ಅದು ಆಗತ್ತಾ? ಈಗ ನಾವು ಕೆಲಸಲ್ಲ ನೋಡಿ, ಮರಳ ರಾಶಿಯಲ್ಲಿ ಮಕ್ಕಳು ಮನೆ ಕಟ್ತಾರೆ, ಹೌದು ತಾನೆ? ಕೊನೆಗೆ ಅಮ್ಮ ಕರೆದಾಗ ಇವರೇ ಕಟ್ಟಿದ ಮನೆಯಿಂದ ಕಾಲಿಂದ ಒದ್ದು ಈಚೆ ಬರ್ತಾರೆ. ಹೋ ಅಂತ ಖುಷಿ, ಕಟ್ಟುವಾಗ ಎಷ್ಟು ಖುಷಿಯೋ ಅದನ್ನು ಒದ್ದು ಬೀಳಿಸುವಾಗ ಇನ್ನೂ ಜಾಸ್ತಿ ಖುಷಿ, ಹೌದು ತಾನೆ? ನನ್ನೊಂದು ಪ್ರಶ್ನೆ, ಇವ್ರು ಬೀಳಿಸೋದಾರ ಮತ್ತು ಆ ಮನೆ ಯಾಕೆ ಕಟ್ಟಬೇಕಿತ್ತು? ಮಕ್ಕಳ ಆಟ, ಕಟ್ಟೋದ್ರಲ್ಲೂ ಖುಷಿ,
ಕಟ್ಟಿ ಆದಮೇಲೆ ನಾನೇ ಗಂಡ ನೀನೇ ಹೆಂಡತಿ ಅಂತ ಒಂದು ಸಂಸಾರದ ಆಟ ಆಡೋದು ಖುಷಿ, ಹೌದು ತಾನೇ? ಆಮೇಲೆ ಅಮ್ಮ ಕರೆದಾಗ ಆಟ ಸಾಕು ಅಂತ ಒದ್ದು ಬೀಳಿಸಿ ಒಳಗೆ ಹೋಗೋದಿರುತ್ತಲ್ಲ, ಅದು ಖುಷಿ. ಇದು ಲೀಲೆ ಅಲ್ವಾ? ಹಾಗೆಯೇ ಲೋಕವತ್ತು ಲೀಲಾ ಕೈವೆನ್, ಭಗವತಿಯ ಲೀಲೆ ಇದು. ಅವ್ರು ಹುಟ್ಟಬೇಕು, ತಪ್ಪು ಮಾಡಬೇಕು, ಆಮೇಲೆ ಬೇರೆಯವರಿಗೂ ಸಹ ನಾಲ್ಕು ಏಟು ಬೀಳಬೇಕು. ಈ ಬೇರೆಯವರು ಸಹ ಏನು ತೀರಾ ಸಾಚ ಅಲ್ವಲ್ಲ, ಹೌದು ತಾನೆ? ಅದಕ್ಕೋಸ್ಕರ ಅವರಿಗೂ ಸ್ವಲ್ಪ ಏನು ಒಂದು ಗೊತ್ತಾಗಬೇಕು. ಆಮೇಲೆ ಧರ್ಮಗ್ಲಾನಿ ಆಗುವ ಸಂದರ್ಭದಲ್ಲಿ ಪ್ರಕಟಳಾಗಿ ಆ ಕೆಲಸ ಮಾಡಬೇಕು. ಆವಾಗ ಬೆಲೆ ಏನು ಅಂತ ಗೊತ್ತಾಗುತ್ತೆ ಅಲ್ವಾ? ಹಾಗಾಗಿ ಸಂಕಟ ಬಂದ ತಕ್ಷಣವೇ ವೆಂಕಟರಮಣ ಬಂದುಬಿಟ್ರೆ ಏನು ಬೆಲೆ ಇಲ್ಲ ಅವನಿಗೆ. ಸ್ವಲ್ಪ ಹಾಹಾಕಾರ ಚಿತ್ಕಾರ ಇರಬೇಕು, ಆಗ ಬುದ್ಧಿ ಬರ್ತದೆ. ಅಷ್ಟು ಹಿನ್ನೆಲೆಯಲ್ಲಿ ನೀನು ಮನಸ್ಸು ಮಾಡಿದ್ದಿದ್ರೆ ಇವನನ್ನು ದೃಷ್ಟ್ವೈವ ಖಿನ್ನ ಭವತಿ, ನೋಡಿಯೇ ಸಾಯಿಸ್ಬಿಡ್ಬೋದಿತ್ತಲ್ಲ. ಯಾಕೆ ಅವನನ್ನು ಭಸ್ಮ ಮಾಡಲಿಲ್ಲ ಅಂತಂದರೆ ಅವನೊಬ್ಬ ಅಲ್ಲ, ಎಲ್ಲ ಅರಿಗಳಲ್ಲೂ ಸಹ ಶಸ್ತ್ರಗಳಲ್ಲೂ ಸಹ ಯತ್ ಪ್ರಹಿಣೋತಿ ಶಸ್ತ್ರಂ, ನೀನು ಶಸ್ತ್ರ ಬಿಟ್ಟೇ ಸಾಯಿಸ್ತೀಯೆ. ಯಾಕೆ ಅಂತಂದರೆ ಲೋಕಾನ್ ಪ್ರಯಾಂತುರಿಪವೋಪಹಿ ಶಸ್ತ್ರಪೂತಾ, ಜಗನ್ಮಾತೆಯ ಶಸ್ತ್ರ ತಾಗಿದವನು ಪವಿತ್ರನಾಗ್ತಾನಂತೆ. ಶಸ್ತ್ರಪೂತಾ, ನಾವು ಮಲಿನರಾಗಿದ್ದೇವೆ ಅಂತ ಅಂದ್ಕೊಂಡಾಗ ಗಂಗೆಯಲ್ಲಿ ಸ್ನಾನ ಮಾಡ್ತೇವೆ, ಆಗೇನಾಗ್ತೇವೆ? ನಾವು ಪೂತರಾಗ್ತೇವೆ, ಪವಿತ್ರರಾಗ್ತೇವೆ ಅಲ್ವಾ? ಹೌದು ತಾನೆ? ಇಲ್ವಾ? ಇನ್ನೂ ಮಲಿನ ಆಗಿದ್ದೇವೆ ಅಂತ ಆದಾಗ ಗಂಗೆ ಏನು ಸಿಗಲಿಲ್ವ, ಹೋಗ್ಲಿಕ್ಕಾಗಲಿಲ್ಲ, ಪಂಚಗೆ ಮಾಡ್ಕೊಂಡು ಕುಡಿತೇವೆ, ಹೌದು ತಾನೆ? ಇಲ್ವಾ? ಮನೇಲಿ ತಂದಿದ್ದಿದೆಯಾ, ಒಂದು ಡ್ರಾಪ್ ಕುಡಿತೇವೆ. ಯಾಕೆ? ನಾನು ಪವಿತ್ರನಾಗಬೇಕು ಅಂತ ಬಯಸಿ. ಹಾಗೆಯೇ ನೀನು ಯಾಕೆ ಇವನು ಸಾಯಿಸಿದೆ ಅಂತಂದರೆ ನಿನ್ನ ಶಸ್ತ್ರಾಘಾತದಿಂದ ಇವರೆಲ್ಲರೂ ಪವಿತ್ರರಾಗಲಿ. ಆ ಪವಿತ್ರರಾಗುವ ಕೆಲಸ ನಿನ್ನ ಶಸ್ತ್ರ ತಾಗಿದಾಗ ಮಾತ್ರ ಆಗೋದು. ಅಂದರೆ ನಿನ್ನ ಶಸ್ತ್ರ ಅದು ಕೇವಲ ಹಿಂಸೆ ಕೊಡುವ ಶಸ್ತ್ರ ಅಲ್ಲ, ಅವರನ್ನು ಉದ್ಧರಿಸುವಂತಹ ಮಹಾಮಂತ್ರಾಸ್ತ್ರ. ಅದಕ್ಕೋಸ್ಕರಲೇ ರಿಪವೋಪಿ ಶಸ್ತ್ರಪೂತಾ ಲೋಕಾನ್ ಪ್ರಯಾಂತು, ಲೋಕಾಂತರಕ್ಕೆ ಅವರು ಹೋಗಲಿ, ನಿನ್ನ ಶಸ್ತ್ರಗಳಿಂದ ಪೂತರಾಗಲಿ. ಇತ್ತಂ ಮತಿರ್ಭವತಿ, ಇದು ನಿನ್ನ ಯೋಚನೆ, ಇದು ನಿನ್ನ ಆಲೋಚನೆ, ಇದು ನಿನ್ನ ಬುದ್ಧಿ. ತೇಷು, ಅಂತಹ ಲೋಕಕಂಟಕ ಅಂತಹ ದುಷ್ಟರ ಬಗ್ಗೆಯೂ ಸಹ ನಿನಗೆ ಅತ್ಯಂತ ಪ್ರೀತಿ. ಯಾಕೆಂದರೆ ನೀನು ಸಾಧ್ವಿ, ಅತ್ಯಂತ ಸಾಧು ಸ್ವಭಾವದವಳು ನೀನು. ಅಂದರೆ ದುಷ್ಟರಲ್ಲೂ ಸಹ ನೀನು ಒಳ್ಳೆಯದನ್ನೇ ವಿಚಾರ ಮಾಡೋಳಾದ್ದರಿಂದ ಶಸ್ತ್ರಾಘಾತದಿಂದ ಅವರು ಪವಿತ್ರರಾಗಿ ಅವರು ಸ್ವರ್ಗಾದಿ ಲೋಕಗಳಿಗೆ ಹೋಗಲಿ ಅಂತ ಹೇಳಿ ನೀನು ಅವರನ್ನು ನಿನ್ನ ಶಸ್ತ್ರದಿಂದಲೇ ಸಾಯಿಸ್ತೀಯೇ ಹೊರತು ದೃಷ್ಟಿಯಿಂದಾಗಲಿ ಅಥವಾ ವಚನದಿಂದಾಗಲಿ ಅವರನ್ನು ಸಾಯಿಸೋದಿಲ್ಲ ಅಂತ. ಅದಕ್ಕೋಸ್ಕರ ಅವರು ಯುದ್ಧ ಭೂಮಿಗೆ ಎಳಿತೀಯೇ, ಆ ಸಂಗ್ರಾಮ ಮೃತ್ಯು ಅಲ್ಲಿಯೇ ಅವರಿಗೆ ಮರಣವನ್ನು ನೀನು ಕೊಡ್ತೀಯ. ನಮ್ಮಲ್ಲಿ ಒಂದು ಪ್ರಸಿದ್ಧವಾದ ಮಾತುಂಟು, ಏನು ಅಂದರೆ ದ್ವಾವಿಮೌ ಪುರುಷೋ ಲೋಕೆ ಸೂರ್ಯಮಂಡಲ ಭೇದಿನವು ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ ಅಂತ. ಇಬ್ಬರು ಮಾತ್ರ ಸೂರ್ಯಮಂಡಲವನ್ನು ಭೇದಿಸಿಕೊಂಡು ಅದಕ್ಕಿಂತ ಮೇಲಿನ ಲೋಕಕ್ಕೆ ಹೋಗ್ತಾರೆ ಅಂತ. ಯಾರ್ಯಾರು ಅಂತಂದರೆ ದ್ವಾವಿಮೌ ಪುರುಷ ಲೋಕ, ಇಬ್ಬರು ಯಾರ್ಯಾರು ಅಂದರೆ ಪರಿವ್ರಾಟ್ ಯೋಗಯುಕ್ತಶ್ಚ, ಒಬ್ಬ ಯೋಗಾರೂಢನಾಗಿ ಅಂದರೆ ಯೋಗ ಸಾಧನೆಯನ್ನು ಮಾಡಿ ಕೊನೆಗೆ ಪ್ರಾಣಾಯಾಮಾದಿಗಳನ್ನು ಮಾಡ್ತಾ ಪ್ರಾಣವನ್ನು ನೇಮಿಸಿ ಇಲ್ಲಿರುವಂತಹ 11ನೆಯ ದ್ವಾರ ಉಂಟಲ್ಲ, ಇಲ್ಲೊಂದು ದ್ವಾರ ಉಂಟು, ಇಲ್ಲಿ ಅದು ಲಾಕ್ ಹಾಕ್ಕೊಂಡೇ ಇರುತ್ತೆ ಯಾವಾಗಲೂ ಸಹ, ಅದನ್ನು ಓಪನ್ ಮಾಡಿಕೊಂಡು ಅದ್ರ ಮೂಲಕ ಮೇಲಕ್ಕೆ ಹೋಗ್ತಾನೆ ಅವನೇ ಪರಿವ್ರಾಟ್ ಯೋಗಯುಕ್ತಶ್ಚ, ಯೋಗದಿಂದ ಕೂಡಿದ ಪರಿವ್ರಾಟ್ ಅಂದರೆ ಯೋಗ ಸಾಧನೆಯನ್ನು ಮಾಡಿದ ಪರಿವ್ರಾಟ್. ಅವನು ತನ್ನ ಈ ಸುಷುಮ್ನ ನಾಡಿಯ ಮೂಲಕ ಮೇಲಕ್ಕೆ ಹೋಗ್ತಾನೆ ಸೂರ್ಯಮಂಡಲವನ್ನು ಭೇದಿಸಿಕೊಂಡು. ಅವನಿಗೆ ಮತ್ತೆ ಪುನಃ ಪುನರ್ಜನ್ಮದು ಇಲ್ಲ. ಈತ ಒಬ್ಬ. ಇನ್ನೊಬ್ಬ ಇದ್ದಾನೆ ರಣೇಚ ಅಭಿಮುಖೋ ಹತಃ,
ತನ್ನ ಶತ್ರುವಿನ ಜೊತೆ ಹೋರಾಡ್ತಾ ಸತ್ತವನು. ಅಭಿಮುಖನಾಗಿ ಆ ಶತ್ರುವಿಗೆ, ತನ್ನ ಎದುರಾಳಿಗೆ ಬೆನ್ನು ಹಾಕಿ ಹೋಗಬಾರ್ದು, ಅವನಿಗೆ ಮುಖವಾಗಿ ಯುದ್ಧ ಮಾಡ್ತಾ 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 ಸಾಯಬೇಕು. ಇವನಿಗೂ ಸಹ ಅದೇ ಗತಿ. ಒಬ್ಬ ಜೀವನದುದ್ದಕ್ಕೂ ಯೋಗ ಸಾಧನೆಯನ್ನು ಮಾಡಿ ದೇಹ ಬಿಡ್ತಾನಲ್ಲ ಯೋಗಿ, ಆ ಯೋಗಿಗೆ ಯಾವ ಸ್ಥಾನವೋ ಅದೇ ಸ್ಥಾನ ದೇಶದ ರಕ್ಷಣೆ ಮಾಡುವಂಥ ಸೈನಿಕನಿಗೆ, ಅಥವಾ ಯುದ್ಧದಲ್ಲಿ ಎದುರಾಳಿಯ ಜೊತೆಗೆ ಎದುರಾಗಿ ಸಾಯುವವನಿಗೆ. ನಮ್ಮ ದೇಶದ ಸೈನಿಕರ ಬಗ್ಗೆ ಇಂಥ ಮಾತನ್ನು ಹೇಳಬೇಕು ನಾವು. ಆದರೆ ನಾವೇನು ಮಾಡ್ತೇವೆ, ಅಗ್ನಿವೀರರ ಬಗ್ಗೆ ಎಷ್ಟು ಸಾಧ್ಯವೋ ಅಷ್ಟು ಅಗ್ನಿ ಕಿಡಿಕೆ ಹಿಡಿತಾ ಇರ್ತೇವೆ ನಾವು. ಯಾಕೆ ಇವರಿಗೆ ಪಾಪ ಹುಟ್ಟಬೇಕಿದ್ರೇ ಬೆಳ್ಳಿ ಸ್ಪೂನೋ ಬಂಗಾರ ಸ್ಪೂನೋ ಇಟ್ಕೊಂಡು ಹುಟ್ಟಿಸ್ಬಿಟ್ಟಿದ್ದಾರೆ. ಹಾಗಾಗಿ ದೇಶ ಯಾರಿಗೆ ಬೇಕು ಇವರಿಗೆ ಅಲ್ವಾ? ಹಾಗಾಗಿ ಅಂದರೆ ಅವ್ರ ಬಗ್ಗೆ ಅಷ್ಟು ಗೌರವಯುತವಾದಂಥ ಮಾತನ್ನಾಡಿದೆ ನಮ್ಮ ಪ್ರಾಚೀನ ಗ್ರಂಥ ರಾಶಿ. ಇದು ನಮಗೆ ಗೊತ್ತಿರಬೇಕು. ಹಾಗಾಗಿ ನಮ್ಮ ಸೈನಿಕರನ್ನು ನಾವು ಎಂದೂ ಸಹ ಹಗುರವಾಗಿ ಕಾಣಬಾರದು. ಇವತ್ತು ಅವರಿದ್ದಕ್ಕೆ ನಾವು ಕ್ಷೇಮವಾಗಿದ್ದೇವೆ ಇಷ್ಟರ ಮಟ್ಟಿಗೆ. ಹಾಗಿಲ್ಲದೇ ಇದ್ದರೆ ನಾವು ಎಲ್ಲಿರ್ತಿದ್ವಿ ಇವತ್ತು? ಎಷ್ಟೋ ಕಡೆಗಳಲ್ಲಿ ನೋಡಬೇಕು ನಾವು, -20, 25, 40 ಅಂಥ ಸ್ಥಿತಿಯಲ್ಲಿ ಕಾವಲು ಕಾಯ್ತಾರಲ್ಲ. ಅಮರನಾಥ ಯಾತ್ರೆಗೆ ಹೋಗಿ ಅರ್ಧ ಫರ್ಲಾಂಗಿಗೆ ನಿಂತಿರ್ತಾರೆ ಅವರು, ನಿಮ್ಮ ಯೋಗಕ್ಷೇಮಕ್ಕೋಸ್ಕರ. ನೀವೇನು ಕೊಟ್ಟರೂ ಸಹ ಅವ್ರು ಮಾಡೋದು ಇಷ್ಟೇ, ಏನೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇಂಥವ್ರ ಬಗ್ಗೆ ನಾವು ಎಂಥ ಮಾತನ್ನಾಡಬೇಕು, ನಮ್ಮ ಗ್ರಂಥ ನೋಡಬೇಕು. ಈ ಮಾತನ್ನು ಕೇಳಿದರೆ ಎಷ್ಟು ಸಂತೋಷ ಅವರಿಗೆ, ಹೊರತು ಅವ್ರ ಬಗ್ಗೆ ಬಾಯಿ ಬಂದಿದ್ದಲ್ಲ ಹೊರಟೋದು, ಕಪ್ಪೆ ತರಹ ಬಾಯಿ ಇದೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಜಗನ್ಮಾತೆ ಯಾಕೆ ತನ್ನ ಶತ್ರುಗಳನ್ನು ಶಸ್ತ್ರದಿಂದ ಸಾಯಿಸ್ತಾಳೆ ಅಂದರೆ, ಶಸ್ತ್ರ ತಾಗಿ ಪವಿತ್ರರಾಗಿ ಅವರು ಸದ್ಗತಿಯನ್ನು ಪಡೆಯಲಿ ಅಂತ. ಅದಕ್ಕೋಸ್ಕರಲೇ ಆ ಯುದ್ಧ ಭೂಮಿಯಲ್ಲಿ ಮಡಿದವರಿಗೆ ಅಷ್ಟು ಬೆಲೆ. ನಾನು ಒಂದು ಮಾತು ಹೇಳಿದೆ ಆವಾಗ, ಇದು ಇಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆಯೂ ಅಂತ. ರಾವಣ ತಾನು ರಾಮನ ಜೊತೆಗೆ ಯುದ್ಧ ಮಾಡಬೇಕಿದ್ರೆ ನಾನು ಅವನ ಜೊತೆಗೆ ಸಾಯಲೇಬೇಕು ಅಂತ ಹೇಳಿ ಯುದ್ಧ ಮಾಡ್ತಿದ್ದಂತೆ. ಅವನು ರಾಮನಿಗೆ ಎಲ್ಲೋ ಒಂದು ಕಡೆಗೆ ಅವನು ಸಾಯಿಸಬಾರ್ದು ಅಂತ ಇತ್ತಂತೆ. ಆದರೆ ನಾನು ಅವನ ಹತ್ರನೇ ಅವನ ಶಸ್ತ್ರದಿಂದಲೇ ಸಾಯಬೇಕು ಅಂತ. ಜೇತವ್ಯಮಿತಿ ರಾಮ ಮರ್ತವ್ಯಮಿತಿ ರಾವಣ, ಅವನವನ ಹತ್ರ ಸಾಯಬೇಕು ಹೀಗೆ ಅಂತ. ಅಂದರೆ ನೇರವಾಗಿ ನನಗೆ ಆ ಯೋಗಿಗಳಿಗೆ ಸಿಗುವಂತಹ ಗತಿ ಸಿಗ್ತದೆ ಅಂತ. ಅವನೇನು ಪೆದ್ದಲ್ಲ, ಅವನು ಅದಕ್ಕೋಸ್ಕರ ಮಾಡಬಾರ್ದು ಅಪರಾಧ ಮಾಡ್ದ. ಹಿಂದೆ ನಾನು ಭಾಗವತ ಹೇಳಬೇಕಿದ್ರೆಲ್ಲ ಹೇಳಿದ್ದೇನೆ, ಅವನನ್ನು ಕಾಣೋದಕ್ಕೆ ಹಲವು ದಾರಿಗಳು, ಆ ಹಲವು ದಾರಿಗಳಲ್ಲಿ ದ್ವೇಷವೂ ಒಂದು ದಾರಿ. ಹಾಗಾಗಿ ದ್ವೇಷ ಮಾಡ್ದ ಅವನು. ಆ ದ್ವೇಷ ಮಾಡೋದಕ್ಕೊಂದು ನೆಪ ಬೇಕಿತ್ತಲ್ಲ, ಅಪಹರಣ ಮಾಡ್ದ ಹೀಗೆ ಅಂತ. ನಾನೇನು ರಾವಣನ ಪಕ್ಷಪಾತಿ ಅಲ್ಲ, ಮತ್ತೆ ಹೀಗೆ ಅಂತ ಅಂದರೆ ಯಥಾರ್ಥವನ್ನು ಹೇಳಬೇಕಲ್ಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಮಂತ್ರ ಹೇಳುತ್ತೆ, ಸರ್ವ ಅಸುರಾನ್ ಅರಿಷು ಯತ್ ಪ್ರಹಿಣೋತಿ ಶಸ್ತ್ರ. ಜಗನ್ಮಾತೆ ಅವರ ಮೇಲೆ ಶಸ್ತ್ರಪಾತ ಮಾಡಿದ್ದಕ್ಕೆ ಒಂದು ಕಾರಣವನ್ನು ಹೇಳುತ್ತೆ. ಯಾಕೆಂದರೆ ಶಸ್ತ್ರದಿಂದ ಪವಿತ್ರರಾಗಿ ಅವರು ಸ್ವರ್ಗಕ್ಕೆ ಹೋಗಲಿ ಎನ್ನುವಂತಹ ಉದ್ದೇಶದಿಂದ. ಅಷ್ಟಾದಮೇಲೆ ಮತ್ತೆ ಮುಂದಿನ ಶ್ಲೋಕ ಮಂತ್ರ, ಖಡ್ಗಪ್ರಭಾನಿಕರ ವಿಸ್ಫುರಣೈಸ್ತಥೋಗ್ರೈ ಶೂಲಾಗ್ರ ಕಾಂತಿ ನಿವಹೇನ ದೃಶೋಸುರಾಣಾಂ ಯನ್ನಾಗತಾ ವಿಲಯಮಂಶುಮದಿಂದು ಖಂಡ ಯೋಗ್ಯಾನನಂ ತವ ವಿಲೋಕಯತಾಂ ತದೇತತ್. ಅಂದರೆ ನೀನು ಜಗನ್ಮಾತೆಯನ್ನು ಕುರಿತು ಹೇಳ್ತಾ ಇದ್ದಾರೆ, ನಿನ್ನ ಕೈಯಲ್ಲಿ ಏನುಂಟು ಕೇಳಿದರೆ ಖಡ್ಗ ಉಂಟು. ಆ ಖಡ್ಗದಿಂದ ಹೊರಹೊಮ್ತಾ ಇರುವಂಥ ತೇಜಸ್ಸು ಅಷ್ಟು ಕಠೋರವಾಗುಂಟು. ಆ ತೇಜಸ್ಸಿನ ಒಂದು ಪ್ರಖರತೆ ನಮ್ಮ ಮೇಲೆ ಬಿದ್ದರೂ ಸಾಕು, ಬಿದ್ದವನು ಸತ್ತು ಹೋಗ್ತಾನೆ. ಅಷ್ಟು ಪ್ರಖರವಾದಂಥ ತೇಜಸ್ಸು ಅದು ಆಕೆಯ ಖಡ್ಗಕ್ಕೆ ಇರುವಂಥದ್ದು. ಮತ್ತು ಅವಳ ಕೈಯಲ್ಲಿ ಶೂಲ ಉಂಟು,
ಯಾಕೆ ಶೂಲ ಉಂಟು ಕೇಳಿದರೆ ಶಿವನ ಪತ್ನಿ ಆದ್ದರಿಂದ, ಶಿವನ ಕೈಯಲ್ಲಿ ಶೂಲವೇ ಪ್ರಧಾನವಾದ ಆಯುಧ ಆದದ್ರಿಂದ, ಶಿವನಿಗಿಂತ ಭಿನ್ನಳ ಅಲ್ಲದೇ ಇದ್ದದ್ರಿಂದ ಅವಳ ಕೈಯಲ್ಲಿ ಏನುಂಟು? ಶೂಲ ಉಂಟು. ಹಾಗಾಗಿ ಶೂಲಾಗ್ರಕಾಂತಿ ನಿವಹೇನ, ಆ ಶೂಲವೂ ಹಾಗೇನೆ, ಅದೇನು ತುಕ್ಕು ಹಿಡಿದೋಗಿರೋದಲ್ಲ, ಕಬ್ಬಿಣದ್ದಲ್ಲ, ಅದು ಚಕ 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 ಅಂತ ಹೊಳಿತಾ ಉಂಟು. ಅಂತಹ ಕಾಂತಿಯನ್ನು ನೋಡಿದಾಗಲೂ ಸಹ ಆ ರಕ್ಕಸರಿದ್ದಾರಲ್ಲ, ಅದನ್ನು ಈ ಖಡ್ಗದ ಕಾಂತಿ, ಶೂಲದ ಕಾಂತಿ ಅಂದರೆ ಅವಳ ಕಾಂತಿ ಅಂದರೆ ಅಷ್ಟು ಸುಡುವಂತಹ ಪ್ರಖರತೆ ಅದು ಇಂದ ಕೂಡಿದ್ದು. ಅದನ್ನು ನೋಡಿಯೂ ಸಹ ಇವರ ಕಣ್ಣು ನಿಜವಾಗಿ ಏನಾಗಬೇಕಿತ್ತು? ಹೊರಟೋಗಬೇಕಾಗಿತ್ತು. ದೃಷ್ಟಿಯೇ ಅವರಿಗೆ ನಾಶವಾಗಿ ಹೋಗಬೇಕಾಗಿತ್ತು. ಅದನ್ನೇ ಹೇಳುತ್ತೆ, ದೃಶೋ ಅಸುರಾಣಂ, ಆ ಅಸುರರ ದೃಶ ಅಂದರೆ ಕಣ್ಣು, ದೃಷ್ಟಿ ಅದು ಇಲ್ಲ ಅಂತ ಆಗಿಬಿಡಬೇಕಿತ್ತು. ಆಗಲಿಲ್ಲ. ಯಾಕಾಗಲಿಲ್ಲ ಅಂದರೆ ನಿನ್ನ ಖಡ್ಗದ ತೇಜಸ್ಸಾಗಲಿ, ಶೂಲಾಯುಧ ತೇಜಸ್ಸಾಗಲಿ ಅವರ ಕಣ್ಣನ್ನು ಸುಡಲಿಲ್ಲ. ಮೀನ್ಸ್ ಕಣ್ಣು ಅಂದರೆ ಇಡೀ ದೇಹದ ಉಪಲಕ್ಷಣ, ಅವ್ರ ದೇಹವನ್ನು ಸುಡಬೇಕಾಗಿತ್ತು, ಸುಡಲಿಲ್ಲ. ಯಾಕೆ ಅಂತಂದರೆ ಎನ್ನಾಗತಾ ವಿಲಯ ಮಂಶುಮದಿಂದು ಖಂಡ ಯೋಗ್ಯಾನನಂ ತವ ವಿಲೋಕಯತಾಂ ತದೇತತ್. ಆಕೆಯ ಮುಖ ಹೇಗಿದೆ ಅಂತ ಹೇಳಿದ್ದೇವೆ, ನಿನ್ನೆ ದಿವಸ ಹೇಳಿದ್ದೇನೆ, ಚಂದ್ರಮಂಡಲದಂತೆ ಉಂಟು ಅಂತ. ಹಾಗೆಯೇ ನಿನ್ನ ಮುಖ ಆ ಚಂದ್ರಮಂಡಲದಷ್ಟು ಕಾಂತಿಯಿಂದ ಕೂಡಿದೆ, ಅಂದರೆ ನೋಡುಗರಿಗೆ ಆಹ್ಲಾದವನ್ನು ಉಂಟು ಮಾಡುತ್ತದೆ. ಅಂಥ ಆಹ್ಲಾದವನ್ನು ಉಂಟು ಮಾಡ್ತಾ ಇರುವಂತಹ ಮುಖವನ್ನು ನೋಡ್ತಾ ಇದ್ದಿದ್ದರಿಂದ ಅವರಿಗೆ ಖಡ್ಗದ ತೇಜಸ್ಸು ಹಾನಿಯನ್ನು ಮಾಡಲಿಲ್ಲ, ಶೂಲದ ತೇಜಸ್ಸು ಸಹ ಹಾನಿಯನ್ನು ಮಾಡಲಿಲ್ಲ. ಅಂದರೆ ಏನು ಹೇಳ್ದಂಗಾಯಿತು? ಪ್ರಸನ್ನವದಳ ಅಂಥ ಜಗನ್ಮಾತೆಯ ಮುಖವನ್ನು ನೋಡಿದಾಗ ಎಲ್ಲ ರೀತಿಯ ಸಂಕಟಗಳು ಸಹ ನಿವಾರಣೆ ಆಗ್ತವೆ. ಆದರೆ ಒಂದು ನೆನ್ಪಿಟ್ಕೊಳ್ಬೇಕು, ಅದು ಎಷ್ಟೊತ್ತಿಗೆ ಪ್ರಸನ್ನ ಎಷ್ಟೊತ್ತಿಗೆ ಕ್ರೂರ ಅನ್ನೋದು ನಮಗೆ ಗೊತ್ತಾಗುವುದಿಲ್ಲ. ಆ ಹಿನ್ನೆಲೆಯಲ್ಲಿ ಅದನ್ನು ಹೆಚ್ಚಾಗಿ ನಿರೀಕ್ಷೆ ಮಾಡಲಿಕ್ಕೆ ಹೋಗಬಾರ್ದು ಎನ್ನುವಂಥ. ಇಲ್ಲಿ ಅದಕ್ಕೆ ಕಾರಣವನ್ನು ಹೇಳ್ತಾರೆ. ನಿನ್ನ ಶೂಲ ಆಯುಧದಿಂದ, ಖಡ್ಗಾಯುಧದಿಂದ ಅವರ ಕಣ್ಣು ನಶಿಸಿ ಹೋಗದೇ ಇರೋದಕ್ಕೆ ಕಾರಣ ಅವರ ಕಣ್ಣು ನಿನ್ನ ಮುಖವನ್ನು ನೋಡ್ತಾ ಇತ್ತು. ನಿನ್ನ ಮುಖ ಹೇಗಿತ್ತು ಅಂದರೆ ಆಹ್ಲಾದವನ್ನು ಉಂಟು ಮಾಡುವಂಥ ಚಂದ್ರನಂತೆ ಇತ್ತು. ಹಾಗಾಗಿ ಚಂದ್ರ ಯಾವಾಗಲೂ ಇನ್ನೊಬ್ಬರನ್ನು ನೋಯಿಸುವವನಲ್ಲ. ಸೂರ್ಯ ಕಿರಣ ಅಂದರೆ ಕುಕ್ಕತ್ತೆ, ಚಂದ್ರ ಕಿರಣ ಕುಕ್ತದೆಯಾ? ಇಲ್ಲ. ಹಾಗಾಗಿ ಅಂತಹ ಆಹ್ಲಾದವನ್ನುಂಟು ಮಾಡುವಂತಹ ಚಂದ್ರ ಮಂಡಲಂತಿರುವಂತಹ ನಿನ್ನ ಮುಖ ಅವರನ್ನು, ಅವರ ಕಣ್ಣನ್ನು ನಾಶ ಮಾಡದೆ ಇರುವುದಕ್ಕೆ ಕಾರಣ ಆಯಿತು ಅಂತ. ಯೋಗ್ಯಾನನಂ ತವ ವಿಲೋಕ ಯತಾಂ ತದೇತತ್. ಅಷ್ಟಾದಮೇಲೆ ಮತ್ತೆ ಮುಂದಿನ ಮಂತ್ರ, ದುರ್ವೃತ್ತವೃತ್ತಶಮನಂ ತವ ದೇವಿ ಶೀಲಂ ರೂಪಂ ತಥೈತದ ವಿಚಿಂತ್ಯಮತುಲ್ಯಮನ್ಯೈಃ ವೀರ್ಯಂಚ ಹಂತೃಹೃತದೇವ ಪರಾಕ್ರಮಾಣಾಂ ವೈರಿಷ್ವಪಿ ಪ್ರಕಟಿತೈವ ದಯಾತ್ವಯೇತ್ಥಂ. ಈ 21ನೇ ಮಂತ್ರ ಇದು. ಇದರೊಳಗೆ 3 ವಿಚಾರವನ್ನು ಪ್ರಧಾನವಾಗಿ ಹೇಳ್ತಾರೆ. ಏನು ಅಂದರೆ, ಒಂದು ಅವಳ ಶೀಲ ಎಂಥದ್ದು ಅಂತ, ಶೀಲ ಅಂದರೆ ನಡತೆ, ಕ್ಯಾರೆಕ್ಟರ್. ಎರಡನೇದು ಅವಳ ರೂಪ ಎಂಥದ್ದು ಅಂತ. ಮೂರನೇದು ಅವಳ ವೀರ್ಯ ಅಂದರೆ ಪರಾಕ್ರಮ ಎಂಥದ್ದು ಅಂತ. ಈ 3 ವಿಷಯವನ್ನು ಪ್ರಧಾನವಾಗಿಟ್ಕೊಂಡು ಈ ಮಂತ್ರ ಹೇಳ್ತದೆ. ಈಗ ಅವಳ ಶೀಲವನ್ನು ಕುರಿತು ಮೊದಲನೆಯ ಪಂಕ್ತಿ, ದುರ್ವೃತ್ತ ಶಮನಂ ತವ ದೇವಿ ಶೀಲಂ. ದೇವಿ ನಿನ್ನ ನಡತೆ ಎಂಥದ್ದಪ್ಪ ಅಂತ ಕೇಳಿದರೆ, ದುರ್ವೃತ್ತ ಅಂದರೆ ದುಷ್ಟ ಚರಿತ್ರೆ ಉಳ್ಳವರ ಚರಿತ್ರೆಯನ್ನೂ ಸಹ ಅದು ಏನು ಮಾಡುತ್ತೆ ಕೇಳಿದರೆ ಶಮನ ಮಾಡುತ್ತೆ. ಅಂದರೆ ದುಷ್ಟರನ್ನೂ ಸಹ ಸಚ್ಚಾರಿತ್ರವಂತರನ್ನಾಗಿ ಮಾಡುವಂಥದ್ದು ನಿನ್ನ ಶೀಲ, ನಿನ್ನ ಸ್ವಭಾವ. ಎಷ್ಟೇ ಕೆಟ್ಟವರಿರಲಿ ಅವರನ್ನು ನೀನು ಸರಿದಾರಿಗೆ ತರುವಂತಹದ್ದು ನಿನ್ನ ಸ್ವಭಾವ, ನಿನ್ನ ನಡತೆ ಅಂತ. ಇದು ನಿನ್ನ ಶೀಲ. ಮತ್ತು ರೂಪಂ ತಥೈತತ್ ಅವಿಚಿಂತ್ಯಮತುಲ್ಯಮನ್ಯೈ. ನಿನ್ನ ರೂಪ ಹೇಗುಂಟು ಕೇಳಿದರೆ ಆ ರೂಪಕ್ಕೆ ಅತುಲ್ಯ, ಒಂದು ತುಲ್ಯ, ಹೋಲಿಕೆ, ಉಪಮಾನವೇ ಇಲ್ಲ. ಅಂತಹ ಸುಂದರಿ ನೀನು. ಹಾಗಾಗಿ ಈ ರೂಪ ಅದೇನು ಮಾಡುತ್ತೆ ಕೇಳಿದರೆ ಅದು ಅದ್ಭುತವಾದಂಥ ಪ್ರಭಾವವನ್ನು ಬೀರ್ತದೆ. ಹಾಗಾಗಿ ಆ ರೂಪ ಬರೇ ಮುಖದ್ದಷ್ಟೇ ಅಲ್ಲ, ಅವಳಿಗೆ ಸಹಸ್ರ ಭುಜಗಳು,
ಈಗ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಮಹಾಲಕ್ಷ್ಮಿ ರೂಪವನ್ನು. ಎಷ್ಟು ಭುಜ ಅವಳಿಗೆ? 18 ಭುಜಗಳು. ಹಿಂದೆ ನೋಡಿದ್ದೇವೆ, ಯಾರು ಅದು ಕಾಳಿಯ ಯೋಗಮಾಯ ರೂಪವನ್ನು ನೋಡಿದ್ದೇವೆ, ಹೌದು ತಾನೆ? ಅವಳಿಗೆ 10 ಭುಜಗಳು, ಲಕ್ಷ್ಮಿಗೆ 18 ಭುಜಗಳು. ಅದಾದಮೇಲೆ ಮುಂದೆ ಬರ್ತಾಳೆ, ಅವಳಿಗೆ ಸರಸ್ವತಿ ರೂಪ, ಅವಳಿಗೆ 8 ಭುಜಗಳು. ಹೀಗೆ ಒಂದೊಂದು ರೂಪದಲ್ಲಿ ಒಂದೊಂದು ಆಕಾರ ನಿಂದು. ಹಾಗಾಗಿ ನಿನ್ನ ರೂಪ ಇಷ್ಟೇ ಹೀಗೆ ಅಂಥೇಳಿ ನಾವು ನಿಲ್ಲುವಂತೆ ಇಲ್ಲ. ಅದಕ್ಕೋಸ್ಕರ ನಿನ್ನ ಈ ರೂಪ ತಥೈತತ್ ಅವಿಚಿಂತ್ಯಂ, ಹೀಗೆ ಅಂತ ಹೇಳಿ ನಾವು ಒಂದೇ ಒಂದು ರೂಪದಲ್ಲಿ ನಿಲ್ಲಕ್ಕೆ ಆಗೋದಿಲ್ಲ. ನಾವು ನಮಗೆ ಬೇಕಾದ ಯಾವುದೋ ಒಂದು ರೂಪವನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಧ್ಯಾನ ಮಾಡಬೇಕು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನಿನ್ನ ಪರಾಕ್ರಮ ಹೇಗುಂಟು ಕೇಳಿದರೆ, ಹೃತದೇವ ಪರಾಕ್ರಮಾಣ, ದೇವತೆಗಳನ್ನು ಸೋಲಿಸಿದಂಥವರು ದೈತ್ಯರು. ಅಂತಹ ದೈತ್ಯರಲ್ಲೂ ಸಹ ನೀನು ನಿನ್ನ ಪರಾಕ್ರಮವನ್ನು ತೋರಿಸಿ ಅವರನ್ನು ಮುಗಿಸುವಂಥವಳು. ವೈರಿಷ್ವಪಿ ಪ್ರಕಟಿತ ಇವ, ಅವರನ್ನು ಆ ವೈರಿಗಳನ್ನು ಸಾಯಿಸ್ತೀಯೆ. ಆ ಸಾಯಿಸುವ ಹಿಂದೆ ಮತ್ತು ಸದುದ್ದೇಶ ಉಂಟು. ಅಂದರೆ ನನ್ನ ಶಸ್ತ್ರಾಘಾತದಿಂದ ಇವರು ಮಡಿದು ಇವರು ಸ್ವರ್ಗಕ್ಕೆ ಹೋಗಲಿ ಅಂತ. ಹಾಗಾಗಿ 3 ವಿಚಾರ. ಅಂದರೆ ಜಗನ್ಮಾತೆ ಅವಳು ತನ್ನ ಶೀಲ ಮತ್ತು ತನ್ನ ರೂಪ ಮತ್ತು ತನ್ನ ಪರಾಕ್ರಮಗಳಿಂದ ಆ ದೇವತೆಗಳನ್ನು ಮಡುಹಿದಂತಹ ರಾಕ್ಷಸರ ಮೇಲೂ ಸಹ ದಯೆಯನ್ನು ತೋರಿಸ್ತಾಳೆ. ಅವರಿಗೂ ಸಹ ಸದ್ಗತಿ ಆಗಬೇಕು ಎನ್ನುವಂತಹ ಒಂದು ಉದ್ದೇಶದ ಹಿನ್ನೆಲೆಯಲ್ಲಿ. ಇಷ್ಟು ಆದ ಮೇಲೆ ಮತ್ತೆ ಮುಂದಿನ ಮಂತ್ರ. ಆ ಮಂತ್ರ ಹೇಳುತ್ತೆ, ನೀನು ಮಾಡುವಂತಹ ಕೆಲಸಕ್ಕೆ ಉಪಮಾನವೇ ಇಲ್ಲ, ಪರಸ್ಪರ ವಿರುದ್ಧವಾದಂಥದ್ದು ನಿನ್ನಲ್ಲಿರುವುದೆಲ್ಲವೂ ಸಹ. ಅದನ್ನು ಹೇಳುತ್ತೆ. ಹೇಗೆ ಅಂದರೆ, ಕೇನೋಪಮಾ ಭವತು ತಸ್ಯ ಪರಾಕ್ರಮಸ್ಯ ರೂಪಂಚ ಶತ್ರುಭಯಕಾರ್ಯತಿ ಹಾರಿಕುತ್ರ ಚಿತ್ತೇ ಕೃಪಾ ಸಮರ ನಿಷ್ಠುರತಾ ಚ ದೃಷ್ಟಾ ತ್ವಯ್ಯೇವ ದೇವಿ ವರದೆ ಭುವನತ್ರಯೇಪಿ. ಏನು ಅಂತಂದರೆ, ನಿನ್ನನ್ನು ಯಾವ ಉಪಮಾನ ಕೊಟ್ಟು ವರ್ಣಿಸಬೇಕು ಅಂತ ನಮಗೆ ಗೊತ್ತಾಗುವುದಿಲ್ಲ. ಕೇನೋಪಮ, ಯಾವ ಉಪಮಾನದಿಂದ ಹೇಳಬೇಕು? ಉಪಮಾ ಅಂದರೆ ಉಪಮಾನ, ದೃಷ್ಟಾಂತ ಅಂತ ಅರ್ಥ, ತಮಿಳು ಉಪಮ ಅಲ್ಲ. ಆಮೇಲೆ ಕೇನೋಪಮ ಅಂತ ಅದನ್ನು ಮನಸ್ಸಿಗೆ ತಂದುಕೊಂಡು ಬಿಟ್ಟಿರ ಹೇಗೆ ಅಂತ. ಹಾಗಾಗಿ ಅಂದರೆ ನಿನ್ನನ್ನು ಹೋಲಿಸುವುದಕ್ಕೆ ನಮ್ಮ ಹತ್ರ ದೃಷ್ಟಾಂತ ಇಲ್ಲ, ಉಪಮಾನ ಇಲ್ಲ, ಇಮೇಜರಿ ಇಲ್ಲ ಅಂತ. ಯಾಕೆ ಅಂದರೆ ನಿನ್ನ ಪರಾಕ್ರಮ ಹೇಗುಂಟು ಅಂತಂದರೆ ಅದು ಬಹಳ ಅದ್ಭುತವಾದಂಥ ಪರಾಕ್ರಮ. ಆ ಪರಾಕ್ರಮಕ್ಕೆ ಸಾಟಿ ಇಲ್ಲ, ಅದಕ್ಕೊಂದು ಉಪಮಾನ ಇಲ್ಲ. ಹಾಗಿದ್ರೆ ನಿನ್ನ ರೂಪಕ್ಕೆ ಸಾಟಿ ಉಂಟು ಕೇಳಿದರೆ ಆ ರೂಪಕ್ಕೂ ಸಾಟಿ ಇಲ್ಲ. ಅದಕ್ಕೋಸ್ಕರಲೇ ಆಕೆಯನ್ನು ಏನಂತ ಕರೀತಾರೆ? ಬರೇ ಸುಂದರಿ ಅಂತ ಕರೆಯೋದಿಲ್ಲ. ಅವಳು ಸುಂದರಿ ಹೌದು, ಮತ್ತು ಇನ್ನೇನು ಸುಂದರಿ? ತ್ರಿಪುರ ಸುಂದರಿಯೂ ಹೌದು, ಹೌದು ತಾನೇ? ಅಷ್ಟೇ ಅಲ್ಲ, ಮತ್ತು ಮಹಾ ತ್ರಿಪುರ ಸುಂದರಿಯೂ ಹೌದು. ಅವಳನ್ನು ಬಿಟ್ಟು ಬೇರೆ ಯಾರೂ ಸಹ ನಿಜವಾದ ಅರ್ಥದಲ್ಲಿ ಸುಂದರಿಯರು ಅಲ್ಲ. ಲೋಕದ ಸುಂದರಿಯರ ಸೌಂದರ್ಯ ಅವಳ ಹತ್ರ ಸಾಲ ತಂದು ಸೌಂದರ್ಯ. ಆದ್ದರಿಂದ ನಿಜವಾದ ಅರ್ಥದಲ್ಲಿ ಅವಳು ಮಾತ್ರ ಸುಂದರಿ. ಹಾಗಾಗಿ ರೂಪಂಚ ಶತ್ರು ಭಯಕಾರ್ಯತಿ ಅಂದರೆ ನಿನ್ನ ರೂಪ ಬಹಳಷ್ಟು ಜನ ಶತ್ರುಗಳಿಗೆ ಭಯವನ್ನು ಉಂಟು ಮಾಡುವಂಥದ್ದು. ಮತ್ತು ಅತಿಹಾರಿ, ಅಷ್ಟೇ ಸುಂದರವಾದ ರೂಪವೂ ಉಂಟು ನನಗೆ, ಅಷ್ಟೇ ಭಯಾನಕವಾದಂಥ ರೂಪವೂ ಉಂಟು. ನೀನೇ ಕಾಳಿ ಆದರೆ ಅದನ್ನು ನೋಡಲಿಕ್ಕೆ ಆಗೋದಿಲ್ಲ. ನೀನೇ ಮಹಾಲಕ್ಷ್ಮಿ ಆಗಿ ಬಂದರೆ ಮತ್ತೆ ನೋಡಬೇಕು ಅಂತ ಅನಿಸುತ್ತೆ. ನೀನೇ ಸರಸ್ವತಿ ಆಗಿ ಬಂದರೆ ಮತ್ತೆ ನಿನ್ನನ್ನು ಆರಾಧಿಸಬೇಕು ಅಂತ ಅನ್ನಿಸ್ತದೆ. ನೀನೇ ಬಾಲಾತ್ರಿಪುರಿ ಸುಂದರಿಯಾಗಿ ಬಂದರೆ ಇಂಥ ಒಂದು ಹೆಣ್ಣುಮಗಳು ನನಗೆ ಇರಬಾರ್ದ ಅಂತ ಅನಿಸುತ್ತೆ. ಅವಳ ಹೆಸರೇ ಬಾಲಾತ್ರಿಪುರ ಸುಂದರಿ ಅಂತ. 6 ವರ್ಷದ ಹೆಣ್ಣುಮಗಳು ಆ ಆಕಾರದಲ್ಲಿರುವಂಥ. ಹಾಗಾಗಿ ನಿನ್ನ ರೂಪ ಇಷ್ಟು ಅಂತ ನಿರ್ಧಾರ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಿನ್ನ ರೂಪಕ್ಕೂ ಒಂದು ಉಪಮಾನ ಇಲ್ಲ, ನಿನ್ನ ಪರಾಕ್ರಮಕ್ಕೆ ಉಪಮಾನ ಇಲ್ಲ. ಆದರೆ ಇದರ ಎಲ್ಲದರ ಜೊತೆಗೆ ಇನ್ನೊಂದುಂಟು. ಏನು ಅಂದರೆ ಪರಸ್ಪರ ವಿರುದ್ಧವಾದಂಥದ್ದು. ಇಷ್ಟೆಲ್ಲ ಉಂಟು, ನಿನ್ನ ರೂಪಕ್ಕೆ ಹೋಲಿಕೆ ಇಲ್ಲ, ನಿನ್ನ ಪರಾಕ್ರಮಕ್ಕೆ ಹೋಲಿಕೆ ಇಲ್ಲ. ಅಂದರೆ ಅಷ್ಟು ಎತ್ತರದವಳು ನೀನು. ಆದರೆ ನಿನ್ನ ಮನಸ್ಸಿನಲ್ಲಿ ಏನುಂಟು ಕೇಳಿದರೆ, ಚಿತ್ತೇ ಕೃಪಾ ಸಮರ ನಿಷ್ಠುರ ತಾಚ ದೃಷ್ಟ. ನಿನ್ನ ಚಿತ್ತದಲ್ಲಿ, ಹೃದಯದಲ್ಲಿ ಏನುಂಟು ಕೇಳಿದರೆ ಸದಾ ಕೃಪಾ.
ಹೇಗಿದೆ ನೋಡಿ. ಯುದ್ಧರಂಗಕ್ಕೆ ಬಂದರೆ ನಿಷ್ಠುರತಾಚ, ಅತ್ಯಂತ ಕಠೋರಳು ನೀನು. ಅಮ್ಮ ನೀನೇ ನನ್ನ ರಕ್ಷಿಸಬೇಕು ಅಂತ ಕೇಳಿದರೆ ಅವರ ಪಾಲಿಗೆ ತಾಯಿಯಾಗಿ ಒಲಿದು ಬಂದು ನೀನು ಅವ್ರಿಗೆ ಏನಾಗ್ತೀವಿ ಅಂದರೆ ವರದೇ ಭುವನತ್ರಯೇಪಿ, 3 ಲೋಕಗಳಲ್ಲೂ ಸಹ ಅವರಿಗೆ ವರವನ್ನು ಕೊಡುವಂತಹ ನೀನು ವರದ ಆಗ್ತೀಯೇ. ವರದ ಅನ್ನೋದು ಸಹ ಅವಳಿದ್ದೇ ಹೆಸರು ಅಂತ, ವರಂ ದದಾತೀತಿ ವರದ ಹೀಗೆ ಅಂತ. ಹಾಗಾಗಿ ಅಂದರೆ ಪರಸ್ಪರ ನಿನ್ನ ಕಠೋರತೆ ಒಂದು ಕಡೆಗೆ, ಆದರೆ ನಿನ್ನ ಸೌಮ್ಯ ರೂಪ ಇನ್ನೊಂದು ಕಡೆಗೆ. ಈ ಎರಡೂ ಒಂದೇ ಕಡೆಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಇರ್ತದೆಯಾ? ಹಗಲು ರಾತ್ರಿ ಒಟ್ಟಿಗೆ ಇರಬೇಕಂದ್ರೆ ಇರುತ್ತಾ? ಸುಖ ದುಃಖ ಎಟ್ ಎ ಟೈಮ್ ಇರಬೇಕು ಅಂದರೆ ಇರುತ್ತಾ? ಇಲ್ಲ. ಬಿಸಿ ಮತ್ತು ತಣ್ಣಗಿರೋದು ಎರಡು ಒಟ್ಟಿಗೆ ಇರಬೇಕು ಅಂದರೆ ಇರುತ್ತಾ? ಬೆಂಕಿ ನೀರು ಒಟ್ಟಿಗೆ ಒಂದೇ ಜಾಗದಲ್ಲಿ ಇರಬೇಕು ಅಂದರೆ ಇರ್ತದೆಯಾ? ಇಲ್ಲ. ಆದರೆ ನಿನ್ನಲ್ಲುಂಟು. ಹೀಗೆ ಪರಸ್ಪರ ವಿರುದ್ಧವಾದವುಗಳು ನಿನ್ನಲ್ಲಿ ಇರುವುದರಿಂದಲೇ ನೀನು ಹೀಗಿದ್ದೀಯೇ ಅಂತ ಲೋಕದ ಒಂದು ಉಪಮಾನವನ್ನು ಕೊಟ್ಟು ನಿನ್ನನ್ನು ವರ್ಣಿಸುವುದಕ್ಕೆ ಆಗುವುದಿಲ್ಲ. ಯಾಕೆಂದರೆ ನಿನ್ನಲ್ಲಿರುವಂಥ ಈ ವೈರುಧ್ಯವಾದಂಥ ವಿಷಯ ಲೋಕದ ಯಾವ ವಸ್ತುವಿನಲ್ಲೂ ಇಲ್ಲ. ಹಾಗಾಗಿ ಆ ಯಾವ ವಸ್ತುಗಳು ಸಹ ನಿನಗೆ ಉಪಮಾನವೋ ದೃಷ್ಟಾಂತವೋ ಆಗಲಾರವು ಅಂತ. ಚಿತ್ತೇ ಕೃಪಾ ಸಮರ ನಿಷ್ಠುರ ತಾಚ ದೃಷ್ಟ ತ್ವಯೇವ ದೇವಿ ವರದೆ ಭುವನತ್ರಯೇಪಿ. ಹೀಗೆ ದೇವತೆಗಳ ಸ್ತುತಿ ಮಾಡ್ತಾ ಮಾಡ್ತಾ ಕೊನೆಯದಾಗಿ 23ನೇ ಮಂತ್ರದಲ್ಲಿ ಅದರ ಪರಿಸಮಾಪ್ತಿಯನ್ನು ಮಾಡ್ತಾರೆ. 3 ಕೆಲಸ ಈ ಶ್ಲೋಕದಲ್ಲಿ ಅವರು ಹೇಳ್ತಾರೆ. 3 ಕಾರ್ಯ ಮಾಡಿದ್ದನ್ನು. ಏನು ಅಂದರೆ ತ್ರೈಲೋಕ್ಯಮೇತದಖಿಲಂ ರಿಪುನಾಶನೇನ ತ್ರಾತಂ ತಯಾ ಸಮರಮೂರ್ಧನಿ ತೇಪಿ ಹತ್ವಾ ನೀತಾದಿವಂ ರಿಪುಗಣ ಭಯಮಪ್ಯಪಾಸ್ತಂ ಅಸ್ಮಾಕಮುನ್ಮದ ಸುರಾರಿಭವಂ ನಮಸ್ತೆ. ಈ ಮಹಿಷಾಸುರ ಮತ್ತು ಅವನ ಅನುಯಾಯಿಗಳು, ಅವನ ಪರಿವಾರದವ್ರನ್ನೆಲ್ಲ ನೀನು ಸಾಯಿಸಿ ಏನು ಮಾಡಿದೆ ಕೇಳಿದರೆ ತ್ರೈಲೋಕ್ಯಮೇತತ್, ಬರೇ ಈ ಸ್ವರ್ಗ ಮಾತ್ರ ಅಲ್ಲ, 3 ಲೋಕಗಳು, ಈ 3 ಲೋಕಗಳು ಸಹ ಆ ರಿಪುಗಳ ನಾಶದಿಂದ ಏನಾಯಿತು ಅಂದರೆ ತ್ರಾತಂ, ನಿನ್ನಿಂದ ರಕ್ಷಿಸಲ್ಪಟ್ಟಿತು. ಒಬ್ಬ ಮಹಿಷಾಸುರನನ್ನು ಸಾಯಿಸುವುದರ ಮೂಲಕ ನೀನು 3 ಲೋಕವನ್ನು ರಕ್ಷಿಸಿದೆ. ಅಂದರೆ ಅವನು ಎಷ್ಟು ಲೋಕಕ್ಕೆ ಉಪದ್ರವ ಕೊಡ್ತಿದ್ದ? 3 ಲೋಕಕ್ಕೆ ಉಪದ್ರವ ಕೊಡ್ತಿದ್ದ ಅವನಿಗೆ. ಹಾಗೆ ಅವನನ್ನು ಸಾಯಿಸಿ ನೀನು ಈ 3 ಲೋಕಗಳನ್ನು ಸಹ ರಕ್ಷಿಸಿದೆ, ಕಾಪಾಡಿದೆ ತ್ವಯ. ಮತ್ತು ಸಪನ ಮೂರ್ಧನಿ, ಇದು ಒಂದು ಕೆಲಸ. ಯುದ್ಧ ಭೂಮಿಯಲ್ಲಿ ಅವರನ್ನು ಸಾಯಿಸಿದೆ. ಸಾಯಿಸಿ ಆದಮೇಲೆ ಮುಂದೇನಾಯಿತು ಅಂತಂದರೆ ಅವರು ಸತ್ರು, ಅವರ ವೈರಿಗಳಂತಹ ದೇವತೆಗಳಿದ್ದಾರಲ್ಲ ಅವರು ಸಂತೋಷದಿಂದ ಇದ್ದಾರೆ. ಅದನ್ನು ನಾವು ಸಂತೋಷದಿಂದ ಇದ್ದೇವೆ. ಇದು 2ನೇದು. ಇನ್ನು 3ನೇದು ಏನು ಕೇಳಿದರೆ ಅವರು ಸತ್ರಲ್ಲ, ಆ ದೈತ್ಯರು ಸತ್ತ ಮೇಲೆ ಅವರನ್ನೂ ಸಹ ನೀತಾದಿವಂ ರಿಪುಗಣ, ಅವರನ್ನು ನೀನು ಎಲ್ಲಿ ಕಳಿಸಿದ್ದೀಯೇ? ಸ್ವರ್ಗಕ್ಕೆ ಕಳಿಸಿದ್ದೀಯೆ. ಅಂದರೆ ಅವರೆಲ್ಲ ಸತ್ತ ಮೇಲೆ ಅವರಿಗೆ ಸ್ವರ್ಗತಿ ಪ್ರಾಪ್ತವಾಗಿದೆ. ಕಾರಣ ನಿನ್ನ ಶಸ್ತ್ರಾಘಾತದಿಂದ ಸತ್ತವರಿಗೆ ನರಕ ಅಲ್ಲ, ಅವರು ಸ್ವರ್ಗಕ್ಕೆ ಹೋಗಬೇಕು ಅಂತ ಈಗಾಗಲೇ ಹೇಳಿದ್ದೇನೆ. ಹಾಗಾಗಿ ಒಟ್ಟು 3 ಕೆಲಸ. ಅಂದರೆ ಅವರನ್ನು ಸಾಯಿಸಿ ನೀನು 3 ಲೋಕದ ಪೀಡೆಯನ್ನು ತೊಲಗಿಸಿದ್ದೀಯೇ ಒಂದು. ಆಮೇಲೆ ಅವರನ್ನು ಸಾಯಿಸಿ ಆದಮೇಲೆ ಅವ್ರನ್ನ ಏನು ಮಾಡೋದು? ಅಲ್ಲೇ ಬಿಡಲಿಲ್ಲ, ಅನಾಥ ಪ್ರೇತವಾಗಿ ಬಿಡಲಿಲ್ಲ, ಅವರು ಸ್ವರ್ಗಕ್ಕೆ ಹೋಗುವಾಗೆ ಅನುಗ್ರಹಿಸಿದೆ. ಅಂದರೆ ಅವರ ಅಂತರಾತ್ಮ, ಆ ಸುಪ್ತ ಜೀವ ಒಳಗಡೆ ಇರುವಂಥ ಸೂಕ್ಷ್ಮ ಶರೀರ ಸ್ವರ್ಗವನ್ನು ಸೇರಿತು. ಮತ್ತು ದೇವತೆಗಳು ಮತ್ತು ಎಲ್ಲರೂ ಸಹ ಹೇಗಿದ್ದಾರೆ ಕೇಳೆ ಅಸ್ಮಾಕ ಮುನ್ಮದಸುರಾರಿ ಭವಂ ನಮಸ್ತೆ. ನಮಗೆಲ್ಲರಿಗೂ ಸಹ ಶತ್ರುವಾದಂತಹ ಮಹಿಷಾಸುರ ಪೀಡೆ ಹೋಯಿತು ಅಂಥೇಳಿ ನಾವು ಸಂತೋಷವಾಗಿದ್ದೇವೆ. ಅಲ್ಲಿಗೆ 3 ಕೆಲಸ. ನಮ್ಮ ಸಂತೋಷ, ಅವರಿಗೆ ಸ್ವರ್ಗಪ್ರಾಪ್ತಿ, ಅವರ ಹನನ. ಇಂತಹ ಕೆಲಸವನ್ನು ಮಾಡಿಕೊಟ್ಟಂತಹ ನಿನಗೆ ನಾವೇನು ಹೇಳೋದಕ್ಕೆ ಸಾಧ್ಯ ಅಂತಂದರೆ ಭವಂ ನಮಸ್ತೆ, ಅಸುರಾರಿ ಭವಂ ನಮಸ್ತೆ, ನಿನಗೆ ನಮಸ್ಕಾರ. ಕೊನೆಗೆ ವಂದನಾರ್ಪಣೆ ಹೇಳೋ ತರಹ ಇಷ್ಟೆಲ್ಲ ನಮಗೆ ಉಪಕಾರವನ್ನು ಮಾಡಿಕೊಟ್ಟಂತಹ ನಿನಗೆ ನಾವು ಹೇಳೋದೇನು ಅಂದರೆ ನಮ್ಮ ಕಡೆಯಿಂದ ಒಂದು ನಮಸ್ಕಾರ. ಇಲ್ಲಿಗೆ ದೇವತೆಗಳ ಸ್ತುತಿ ಒಂದು ಹಂತದೊಳಗೆ ಮುಗೀತು. ಆದರೆ ಮುಗಿದಿಲ್ಲ. ಅದನ್ನು ಹೇಳುವಂತಹ ಈ ಮಂತ್ರಗಳ ಛಂದಸ್ಸು ಮುಂದೆ ಬದಲಾವಣೆ ಆಗುತ್ತೆ.
ಶೂಲೇನ ಪಾಹಿ ನೋ ದೇವಿ ಪಾಹಿ ಖಡ್ಗೇನ ಚಾಂಬಿಕೆ ಘಂಟಾಸ್ವನೇನ ನಪ್ಪಾಹಿ ಚಾಪಜ್ಜಾನಿಸ್ವನೇನ ಚ. ಮತ್ತೆ ಮುಂದುವರೆದು ಹೇಳ್ತಾರೆ, ನೀನು ನಿನ್ನ ಶೂಲಾಯುಧದಿಂದ ನಮ್ಮನ್ನು ರಕ್ಷಿಸು, ದೇವತೆಗಳು ಹೇಳ್ತಾರೆ. ಮತ್ತು ಖಡ್ಗೇನ ಚ, ನಿನ್ನ ಖಡ್ಗದಿಂದಲೂ ಸಹ ನಮ್ಮನ್ನು ರಕ್ಷಿಸು. ನಿನ್ನ ಘಂಟಾಸ್ವನ, ಸ್ವನ ಅಂದರೆ ಶಬ್ದ, ನಿನ್ನ ಘಂಟಾನಾದದಿಂದ ನಮ್ಮನ್ನು ರಕ್ಷಿಸು. ಮತ್ತು ಚಾಪಜ್ಜಾನಿ, ಚಾಪ ಅಂದರೆ ಧನುಸ್ಸು, ಅದರ ಜಾ ಅಂದರೆ ದಾರ, ಬಿಲ್ಲಿಗೆ ಒಂದು ದಾರ ಇರುತ್ತಲ್ಲ, ಬೌಸ್ಟ್ರಿಂಗ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಅದನ್ನು ಒಂದ್ಸಲ ಹೀಗೆ ಎಳೆದು ಬಿಟ್ಟರೆ ರೊಯ್ 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 ಅಂತ ಶಬ್ದ ಬರ್ತಾ ಇರುತ್ತೆ. ಆ ಶಬ್ದವನ್ನು ಕೇಳಿ ಎಷ್ಟೋ ಜನ ಶತ್ರುಗಳ ಎದೆ ಬಡಿತ ನಿಂತು ಹೋಗ್ಬಿಡುತ್ತಂತೆ, ಅಷ್ಟು ಭಯಾನಕವಾದಂಥದ್ದು. ಹಾಗಾಗಿ ಚಾಪಜ್ಜಾನಿ ಸ್ವನೇನ ಚ, ಆ ಚಾಪದ ಧನುಸ್ಸಿನಿಂದ ಹುಟ್ಟಿದ ದಾರದ ಶಬ್ದದಿಂದ ನಮ್ಮನ್ನು ರಕ್ಷಿಸು. ಮತ್ತು ಮುಂದುವರೆದು, ಮತ್ತಷ್ಟೇ ಅಲ್ಲ, ಇಷ್ಟು ಮಾಡೋದು ಸಾಲದು ನಮಗೆ, ನಿನ್ನ ರಕ್ಷಣೆ ಹೇಗಬೇಕು ಹೇಳಿದರೆ ಪ್ರಾಚ್ಯಾಂ ರಕ್ಷ ಪ್ರತೀಚ್ಯಾಂಚ ಚಂಡಿಕೆ ರಕ್ಷ ದಕ್ಷಿಣೆ, ನಮ್ಮನ್ನು ಪೂರ್ವ ದಿಕ್ಕಿನಲ್ಲಿ ರಕ್ಷಿಸು, ದಕ್ಷಿಣ ದಿಕ್ಕಿನಲ್ಲಿ ನಮ್ಮನ್ನು ರಕ್ಷಿಸು, ಮತ್ತು ಪಶ್ಚಿಮ ದಿಕ್ಕಿನಲ್ಲೂ ನಮ್ಮನ್ನು ರಕ್ಷಿಸು. ನಾವು ಎಲ್ಲೆಲ್ಲಿ ಹೋಗ್ತಾವೋ ಅಲ್ಲೆಲ್ಲ ನಮ್ಮನ್ನು ರಕ್ಷಿಸು. ಹಿಂದೆ ಕವಚದಲ್ಲಿ ನಾವು ಇದನ್ನೆಲ್ಲ ನೋಡ್ಕೊಂಡು ಬಂದೇವೆ, ಇದೇ ಅರ್ಥ ಬರುವಂತಹದ್ದು. ಮತ್ತು ಅಷ್ಟೇ ಅಲ್ಲ, ಸೌಮ್ಯಾನಿ ಯಾನಿ ರೂಪಾಣಿ ತ್ರೈಲೋಕ್ಯೇ ವಿಚರಂತಿತೆ ಯಾನಿ ಚಾತ್ಯಂತ ಘೋರಾಣಿ ತೈರಕ್ಷ್ಮಾಂಸ್ತಥಾ ಭುವಂ. ನಿನ್ನ ಸೌಮ್ಯವಾದ ರೂಪಗಳಿಂದ ನಮ್ಮನ್ನು ರಕ್ಷಿಸು, ಅಂದರೆ ನಿನ್ನ ಸೌಮ್ಯವಾದ ರೂಪವನ್ನು ನಮಗೆ ತೋರಿಸಿ ನಮ್ಮನ್ನು ಸಂತೋಷಪಡಿಸು. ಅದರ ಜೊತೆಗೆ ನಿನ್ನ ಘೋರವಾದ ರೂಪಗಳಿಂದ ರಾಕ್ಷಸರನ್ನು ಸಾಯಿಸುವ ಮೂಲಕ ನಮ್ಮನ್ನು ರಕ್ಷಿಸು. ಹೀಗೆ ದೇವತೆಗಳು ಆಕೆಯನ್ನು ಸ್ತುತಿ ಮಾಡ್ತಾ ಇದ್ದಾರೆ. ಕೊನೆಗೆ ಖಡ್ಗಶೂಲಗ ದಾದೀನಿ ಯಾನಿ ಚಾಸ್ತ್ರಾಣಿ ತೇಂಬಿಕೆ ಕರಪಲ್ಲವ ಸಂಗೇನಿ ತೈರಸ್ಮಾನ್ ರಕ್ಷ ಸರ್ವತಃ. ಖಡ್ಗ, ಶೂಲ, ಗದ, ಆದೀನಿ, ಮತ್ತು ಹೇಳಬೇಕಾಗಿಲ್ಲ, ಖಡ್ಗ ಅಂದರೆ ಖಡ್ಗ, ಶೂಲ, ತ್ರಿಶೂಲ ಮತ್ತು ಗದೆ, ಇವುಗಳಿಂದ ಮತ್ತು ಇನ್ನುಳಿದಂಥ ಅಸ್ತ್ರಗಳಿಂದ ನೀನು ನಮ್ಮನ್ನು ರಕ್ಷಿಸಬೇಕು. ಅಲ್ಲ, ಆದಿ ಅಂತ ಒಂದು ಶಬ್ದ ಉಂಟು. ಆದಿ ಅಂದರೆ ಜಪಮಾಲಿಕೆ ಮುಂತಾದಂತಹ ಉಪಾಸನಾಪರವಾದಂತಹ ವಸ್ತುಗಳು, ಅವುಗಳಿಂದ ನಮ್ಮನ್ನು ನೀನು ರಕ್ಷಿಸು. ಈ ಎಲ್ಲವೂ ಸಹ ಕರಪಲ್ಲವ ಸಂಗೀನಿ. ಈ ಅಸ್ತ್ರಗಳೆಲ್ಲ ನಿನ್ನ ಕರ ಎನ್ನುವಂತಹ ಪಲ್ಲವ ಚಿಗುರುಗಳಲ್ಲಿ ಇವೆ. ಅಂತಹ ಆ ಅಸ್ತ್ರಗಳಿಂದ ನಮ್ಮನ್ನು ರಕ್ಷಿಸು. ತೈರಸ್ಮಾನ್ ರಕ್ಷ ಸರ್ವತಃ. ಜಪಮಾಲಿಕೆಯನ್ನು ಹಿಡಿದಿದ್ದಾಳಲ್ಲ, ಅದು ತನ್ನ ಕರ ಎನ್ನುವಂತಹ ಕಮಲದಿಂದ, ಪಲ್ಲವದಿಂದ ಧಾರಣೆ ಮಾಡಿದ್ದು. ಅಂತಹ ಆ ಕರಪಲ್ಲವದಲ್ಲಿ ವಿರಾಜಮಾನವಂತಹ ಮಾಲೆಗಳಿಂದ ನಮ್ಮನ್ನು ರಕ್ಷಿಸು ಅಂತ. ಇಷ್ಟಾದ ಮೇಲೆ ಋಷಿರುವಾಚ, ಇದನ್ನು ಹೇಳ್ತಾ ಇರುವವರು ಯಾರು? ಸುಮೇಧಸ್ ಎನ್ನುವಂತಹ ಋಷಿ. ದೇವತೆಗಳ ಹತ್ರ ಈಗ ಇಲ್ಲಿಗೆ ಬಂದು ನಿಂತಿದೆ. ಈಗ ಆ ಸುಮೇಧನಂತ ಋಷಿ ಹೇಳ್ತಿದ್ದಾನೆ ಯಾರಿಗೆ? ಸುರಥ ಮತ್ತು ಸಮಾಧಿ ಎನ್ನುವಂಥ ವೈಶ್ಯನಿಗೆ. ಏನು? ಏವಂ ಸ್ತುತಾಸುರೈರ್ದಿವ್ಯೈ ಕುಸುಮೈರ್ನಂದನೋದ್ಭವೈ ಅರ್ಚಿತಾ ಜಗತಾಂಧಾತ್ರಿ ತಥಾ ಗಂಧಾನುಲೇಪನೈ. ಹೀಗೆ ಆ ಋಷಿ ಹೇಳ್ತಾ ಇದ್ದಾನೆ, ಸುಮೇಧ ಋಷಿ. ಈ ರೀತಿಯಾಗಿ ದೇವತೆಗಳು ಆಕೆಯನ್ನು ಸ್ತುತಿ ಮಾಡಿದರು. ಸ್ತುತಿ ಮಾಡಿದ್ದರಿಂದ ಅವರಿಗೆ ಸಮಾಧಾನ ಆಗಲಿಲ್ವಂತೆ. ತಕ್ಷಣ ನಡೀತಾ ಇರೋದಲ್ಲಿ ದೇವಲೋಕದಲ್ಲಿ ಇದು. ತಕ್ಷಣ ಹೋಗಿ ಆ ನಂದನೋದ್ಭವೈ ಕುಸುಮೈ, ದೇವೇಂದ್ರನ ಅರಮನೆಯಲ್ಲಿರುವಂತಹ ಉದ್ಯಾನವನದ ಹೆಸರು ನಂದನವನ ಅಂತ. ಆ ನಂದನವನದಲ್ಲಿಯೇ ಕಲ್ಪವೃಕ್ಷಾದಿ ಅಪರೂಪದ ವೃಕ್ಷಗಳು, ಹೂವುಗಳೆಲ್ಲ ಇರೋದು. ಅಲ್ಲಿಂದ ಆ ಕಲ್ಪವೃಕ್ಷವೇ ಮೊದಲಾದ ವೃಕ್ಷಗಳಿಂದ ಅಥವಾ ಇನ್ನೂ ಬೇರೆ ಬೇರೆ ವೃಕ್ಷಗಳಿಂದ ಹಲವು ರೀತಿಯ ಹೂವುಗಳನ್ನು ತಂದು ಜಗನ್ಮಾತೆಯನ್ನು ಅರ್ಚಿಸಿದರಂತೆ ದೇವತೆಗಳು. ಕುಸುಮೈ ನಂದನೋದ್ಭವೈ ಅರ್ಚಿತ, ಅಂದರೆ ನಂದನವನದಿಂದ ತಂದಂತಹ ಹೂವುಗಳಿಂದ ಆಕೆ ಅರ್ಚಿಸಲ್ಪಟ್ಲು. ಯಾರು ಅಂದರೆ ಜಗತಾಂ ಧಾತ್ರಿ, ಅವಳು ಜಗದ್ಧಾತ್ರಿ, ಜಗತ್ತನ್ನು ರಕ್ಷಿಸುವಳು. ಧಾತ್ರಿ ಅನ್ನೋದಕ್ಕೆ ತುಂಬ ಅರ್ಥ ಉಂಟು. ಒಂದು ತಾಯಿ ಇಲ್ಲದೆ ಇದ್ದವರಿಗೆ ಅವಳೇ ತಾಯಿ, ಅದರಿಂದ ಧಾತ್ರಿ ಅಂದರೆ ಆ ಅರ್ಥ. ದಾದಿ ಹೇಗೆ ಮಕ್ಕಳನ್ನು ಪಾಲನೆ ಪೋಷಣೆ ಮಾಡ್ತಾಳೋ ಹಾಗೆ ಈ ಜಗತ್ತಿನ ಮಕ್ಕಳನ್ನು, ಸಂತತಿಯನ್ನು ಸಲಹುವಳಾದ್ದರಿಂದ ಅವಳು ಜಗದ್ಧಾತ್ರಿ.
ಮತ್ತೆ ಅಷ್ಟೇ ಅಲ್ಲ, ಆ ದೇವತೆಗಳು ಹೇಗೆ ಪೂಜೆ ಮಾಡೋದು ಅಂತ ಹೇಳಿದ್ರೆ ಗಂಧಾನುಲೇಪನೈ. ಸಾಮಾನ್ಯ ಹೂವನ್ನು ಹಾಕಬೇಕಿದ್ರೆ ಪೂಜೆ ಮಾಡೋದಕ್ಕೆ ಗಂಧ ತಾಗಿಸೇ ಹಾಕ್ತಾರೆ ಅಲ್ವಾ? ಹಾಗೆ ವಿವಿಧ ರೀತಿಯ ಸುಗಂಧ ವಸ್ತುಗಳನ್ನು ತಾಗಿಸಿದಂತಹ ಹೂವುಗಳಿಂದ ಆಕೆಯನ್ನು ಅವರು ಅರ್ಚಿಸಿದರು ಅಂತ. ಹೀಗೆ ಮುಂದುವರೆದು ಭಕ್ತ್ಯಾ ಸಮಸ್ತ ಇಷ್ಟದಶೈ. ಪೂಜೆ ತುಂಬ ಜನ ಮಾಡ್ತಾರೆ, ಆದರೆ ಒಳಗಡೆ ಸೀಡ್ಲೆಸ್ ಪೂಜೆ ಆಗಿರ್ತದೆ, ಭಕ್ತಿಯೇ ಇರೋದಿಲ್ಲ. ಅದು ದೇವತೆಗಳ ಪೂಜೆ ಹಾಗಿತ್ತು ಹೇಳಿದೆ ಭಕ್ತಿಯ, ಅದು ಭಕ್ತಿಯಿಂದ ಕೂಡಿತ್ತು. ಸಮಸ್ತೈ ಸ್ತೃದಶೈ ದಿವ್ಯೈರ್ಧೂಪೈ ಸುಧೂಪಿತ. ಮತ್ತು ಭಕ್ತಿಯಿಂದ ಕೂಡಿತ್ತು. ವಿವಿಧ ರೀತಿಯ ಧೂಪ ದೀಪಗಳನ್ನೆಲ್ಲ ಆಕೆಯ ಮುಂದೆ ಇಟ್ಟು ಅದನ್ನೆಲ್ಲವನ್ನು ಸಹ ಆಕೆಗೆ ಸಲ್ಲಿಸಿದ್ದಾರೆ. ಹೀಗೆ ಅವರು ಮಾಡಿದಂಥ ಈ ಧೂಪ ದೀಪ ನೈವೇದ್ಯ ಅರ್ಚನೆ ಭಕ್ತಿ ಇವುಗಳಿಂದ ಸಂತೃಪ್ತರಾದಂಥ ಜಗನ್ಮಾತೆ ಕೊನೆಗೆ ಹೇಳಿದ್ದಂತೆ. ಏನು ಹೇಳಿದ್ದು? ಪ್ರಾಹ ಪ್ರಸಾದ ಸುಮುಖಿ ಸಮಸ್ತಾನ್ ಪ್ರಣತಾನ್ ಸುರಾನ್. ಇಷ್ಟು ಮಾಡಿ ಎಲ್ಲರೂ ಪ್ರಣತಾನ್ ದೀರ್ಘದಂಡ ನಮಸ್ಕಾರ ಮಾಡಿದ್ದಾರೆ ದೇವತೆಗಳು. ತಮ್ಮ ಕಿರೀಟವನ್ನು ಆಕೆಯ ಕಾಲಿಗೆ ಹಚ್ಚಿದ್ದಾರೆ, ತಾಗಿಸಿದ್ದಾರೆ. ಇಷ್ಟಾರ್ಥವನ್ನು ಈಡೇರಿಸಿಕೊಟ್ಟೆಲ್ಲ, ಸದ್ಯ ಇವನು ಉಪದ್ರವ ಹೋಯ್ತಲ್ಲ ನಮಗೆ ಅಂಥೇಳಿ ಹಾಗೆ ಅವರು ನಮಸ್ಕರಿಸಿದಾಗ ಪ್ರಾಯಶಃ ಅವರನ್ನು ಎತ್ತಿದಳೋ ಈಕೆ ಅಥವಾ ಅವರಾಗಿ ಎದ್ರು. ಆಗ ಜಗನ್ಮಾತೆ ಹೇಳ್ತಾಳೆ, ಉರಿಯತಾಂ ತ್ರಿದಶಾಸ್ತ್ರವೇ ಯತಸ್ಮತ್ತೋಭಿವಾಂಛಿತಂ. ಸಂತೋಷ ಆಗಿದೆ ನನಗೆ, ಹಾಗಾಗಿ ನನ್ನಿಂದ ನಿಮಗೆ ಏನಾಗಬೇಕು ಅದನ್ನು ಸಂಕೋಚವಾಗಿ ಕೇಳಿ ಅಂತ ಜಗನ್ಮಾತೆ ಹೇಳಿದ್ದಾಳೆ. ಉರಿಯತಾಂ ವರಿಸಿರಿ, ವರ ಕೇಳಿ ಅಂತ ಅರ್ಥ. ಯಾಕೆಂದರೆ ಯದ ಅಸ್ಮತ್ ಅಭಿವಾಂಛಿತಂ, ನನ್ನಿಂದ ಏನನ್ನು ಬಯಸ್ತೀರೋ ನೀವು ಅದನ್ನೆಲ್ಲ ಕೇಳಿ ಅಂತ. ಹಾಗೆ ದೇವತೆಗಳು ಹೇಳ್ತಾರೆ, ದೇವಾ ಊಚುಹು, ದೇವತೆಗಳು ಹೇಳಿದ್ರು. ಏನು ಹೇಳಿದ್ರು? ಭಗವತ್ಯಾಕೃತಂ ಸರ್ವಂ ನ ಕಿಂಚಿದವಶಿಷ್ಯತೆ ಯದಯಂ ನಿಹತಃ ಶತ್ರು ಅಸ್ಮಾಕಂ ಮಹಿಷಾಸುರ. ಅಮ್ಮ, ನಮಗೋಸ್ಕರ ನೀನು ಈ ಮಹಿಷಾಸುರನನ್ನು ಸಾಯಿಸಿದ್ದೀಯೆ, ಇದಕ್ಕಿಂತ ದೊಡ್ಡ ಉಪಕಾರ ಬೇನೆ ಏನಾರು ಉಂಟಾ? ಯದಯಂ ಮಹಿಷಾಸುರ, ಈ ಮಹಿಷಾಸುರನ್ನು ನೀನು ನಿಹತಃ, ನಿನ್ನಿಂದ ಅವನು ಹತನಾಗಿದ್ದಾನೆ. ಯಾಕೆಂದರೆ ವಾಸ್ತವಿಕ ನಿನಗೆ ಶತ್ರು ಅಲ್ಲ ಅವನು. ಯಾರಿಗೆ ಶತ್ರು? ನಮಗೆ ಶತ್ರು. ಉಪದ್ರವ ಕೊಟ್ಟಿದ್ದು ನಮಗೆ. ನಮ್ಮ ರಕ್ಷಣೆಗೆ ನೀನು ಬಂದಾಗ ಆತ ನಿನಗೂ ತೊಂದರೆ ಕೊಟ್ಟ. ಅದರ ಮೂಲ ಕಾರಣ ಯಾರು? ನಾವು. ಹಾಗಾಗಿ ನಮಗೋಸ್ಕರ ಅವನನ್ನು ಸಾಯಿಸಿ ನಮ್ಮನ್ನು ರಕ್ಷಿಸಿದ್ದೀಯೇ ನೀನು. ಹಾಗಾಗಿ ನೀನು ಭಗವತ್ಯಾ ಕೃತಂ ಸರ್ವಂ, ಇವನನ್ನು ಸಾಯಿಸುವುದರ ಮೂಲಕ ಎಲ್ಲ ಥರದ ಉಪಕಾರವನ್ನು ನೀವು ನನಗೆ ನೀನು ನಮಗೆ ಮಾಡಿಬಿಟ್ಟಿದ್ದೀಯೆ. ಇನ್ನೇನು ಮಾಡಲಿಕ್ಕೆ ಏನೂ ಇಲ್ಲವೇ ಇಲ್ಲ. ನ ಕಿಂಚಿದ ಅವಶಿಷ್ಯತೆ, ಇನ್ನು ಮಾಡಬೇಕಾದದ್ದು ಒಂದು ಚೂರು ಸಹ ಇಲ್ಲ, ಇನ್ನಿತೂ ಇಲ್ಲ, ಅಷ್ಟು ಉಪಕಾರ ಮಾಡಿದ್ದೀಯೆ ಈ ದೇವತೆಗಳಿಗೆ. ಇಷ್ಟೆಲ್ಲ ಹೇಳಿದ್ರು ನೋಡಿ, ಏನು ಮಾಡಬೇಕಾದ್ದಿಲ್ಲ ಅಂತ. ಯಾವಳು ಹಾಗೆ ಹೇಳೋದನ್ನೆಲ್ಲ ಹೇಳ್ತೇವೆ, ನಮಗಿನ್ನೇನೂ ಬೇಕಾಗಿಲ್ಲ ಅಂತ. ಆದರೆ ಅಂತ ಒಂದು ಬೆಣೆ ಇಟ್ಬಿಡ್ತೇವೆ ಅಲ್ಲಿ ನೋಡಿ. ದೇವತೆಗಳ ಮಾತು ನಂದಲ್ಲ. ಎಲ್ಲ ಕೊಟ್ಟಿದ್ದೀಯೇ, ಇನ್ನೇನು ಮಾಡಬೇಕಾದ್ದಿಲ್ಲ, ಇನ್ನೇನು ಕೊಡಬೇಕಾದ್ದಿಲ್ಲ ಅಲ್ಲ ಹೇಳಿ. ಯದಿ ಚಾಪಿ, ನಾವೇನು ಕೇಳೋದಿಲ್ಲ, ಆದರೆ ನೀನಾಗಿ ಇಷ್ಟಪಡುವಂತಿದ್ದರೆ, ಇಷ್ಟು ಹೇಳಿ ಆದಮೇಲೆ ಇಷ್ಟಪಡಬೇಕಾ ಪಡವಾ? ಪೀಠಿಗೆ ಆಗಿದೆ ನೋಡಿ ದೇವತೆಗಳಿದೆ ಅಂತ. ಹಾಗಾಗಿ ಯದಿ ಚಾಪಿ, ನೀನು ಇಷ್ಟಪಡ್ತೀಯ ಅಂತ ಆದರೆ ನಮಗೆ ವರೋದೇಯ, ನಮಗೊಂದು ವರ ಕೊಡು. ಇವ್ರ ಮನಸ್ಸಲ್ಲಿದೆ ಕೊಡಬೇಕು ಅಂತ, ಅದು ಹೇಳೋದೇನ ನೀನು ಇಷ್ಟಪಟ್ಟರೆ ಅಂತ. ಏನು ವರನಪ್ಪ ಅಂತ ಕೇಳಿದರೆ, ಸಂಸ್ಮೃತ ತ್ವನ್ನೋ ಹಿಂಸೇಥ ಪರಮಾಪದ. ನಾವು ಸಂಸ್ಮೃತ ಯಾವಾಗ ನಿನ್ನನ್ನು ಸ್ಮರಿಸ್ತೇವೋ ಆವಾಗೆಲ್ಲ ನಮಗೆ ಬಂದ ಆಪತ್ತನ್ನು ನೀನು ಬಂದು ದೂರ ಮಾಡು. ಮತ್ತು ಇವರಿರೋದು ಯಾತಕ್ಕೆ? ನಾನು ಹಿಂದೊಂದ್ಸಲ ಒಂದು ಮಾತು ಹೇಳಿದ್ದೆ. ಸಮುದ್ರ ಮಥನ ಕಾಲದಲ್ಲಿ ಬೇರೆ ಬೇರೆ ವಸ್ತುಗಳೆಲ್ಲ ಬಂದವು ಅಲ್ಲಿ. ಉಚ್ಚೈ ಶ್ರವಸ್ ಎನ್ನುವಂಥ ಕುದುರೆ ಬಂತು. ದೇವೇಂದ್ರ ಇದು ನನಗೆ ಬೇಕು ಅಂತ ಇಟ್ಕೊಂಡ, ಮುಗಿಬಿದ್ದ ಅಲ್ವಾ. ಆಮೇಲೆ ಕಾಮಧೇನು ಬಂತು, ಕಲ್ಪವೃಕ್ಷ ಬಂತು, ಏನೇನೋ ಅಲ್ಲ, ಪಾರಿಜಾತ ಬಂತು. ಎಲ್ಲ ದೇವತೆಗಳು ಇದು ನನಗೆ ಬೇಕು, ಇದರಿಂದ ನನಗೆ ಬೇಕು ಅಂತ ಮುಗಿಬಿದ್ರು. ಕೊನೆಗೆ ಒಂದು
ಶ್ರೀವತ್ಸ ಯಾವುದದು ಸಾರಿ ಕೌಸ್ತುಭ ಮಣಿ ಅದು ಬಂತು. ಅದು ಬಂದಾಗ ವಿಷ್ಣು ತನಗೆ ಬೇಕು ಅಂದ, ಗ್ರಹಚಾರವೇ. ಆಮೇಲೆ ಬಂತಪ್ಪ ಏನು ಅಂದರೆ ಹಾಲಾಹಲ, ಎದುತು ನೋಡಿ ಕೋಲಾಹಲ, ವಿಷ. ಒಬ್ಬರಾರು ಬೇಕು ಅಂತ ಹೇಳೋಕೆ ಮುಂದಿದ್ರು ಅಲ್ಲಿ ಯಾರೂ ಇರಲಿಲ್ಲ. ನಾನು ಯಾವಳೋ ಒಂದು ತಮಾಷೆ ಮಾಡ್ತೇನೆ, ನಮ್ಮ ಅಥ್ಲೆಟಿಕ್ಕೆಲ್ಲ ನಾಚಬೇಕು, ಹಂಗೆ ಓಡಿದ್ದಾರೆ ಎಲ್ಲರೂ ಸಹ. ಕೊನೆಗೆ ಬಂದವನು ಯಾರಪ್ಪ? ಮಹಾಭಯಿಷ್ಠ. ಓಡಬೇಡ್ರಪ್ಪ, ನಾಚಿಕೆ ಆಗ್ತಾ ಇದೆ, ನಾನಿದ್ದೇನೆ ಬನ್ನಿ ಅಂತ ಕರೆದ. ಯಾರು? ಶಿವ. ಅಂದರೆ ಎಲ್ಲ ಸರಿಯಾಗಿದ್ದರೆ ಎತ್ಕೊಳ್ಳೋದಕ್ಕೆ ಎಲ್ಲರೂ ಬರ್ತಾರೆ. ಜಗತ್ತಿಗೆ ಕಷ್ಟ ಬಂದಾಗ ಪರಿಹಾರ ಮಾಡ್ತೀವಿ ಅಂತ ಹೇಳೋರು ಯಾರಿದ್ದಾರೆ ಅಂದರೆ ಅವನು ಒಬ್ಬನೇ. ಆಗ ಸ್ವತಃ ವಿಷ್ಣುನ ಹೇಳಿದಂತೆ, ಸ್ವಲ್ಪ ಬೇಗ ಅವನನ್ನು ಕರೀರಪ್ಪ ಅಂತ. ಯಾರನ್ನ? ಶಿವನನ್ನು. ಯಾಕೆಂದರೆ ಪಾಲನೆ ಮಾಡುವ ಕೆಲಸ ವಿಷ್ಣುವಿಂದಲ್ಲ, ಅವನ ಹತ್ರ ಆಗೋದು ನನಗೆ ಗೊತ್ತೋದೀಗ. ಅದಕ್ಕೋಸ್ಕರ ಅವನು ಒಂದು ಮಾಡಿಬಿಟ್ರೆ ದಟ್ ಕ್ರೆಡಿಟ್ ಕಮ್ಸ್ ಟು ಮೀ. ಕಾರಣ ಬೇರೆ ಬೇರೆ ಉಂಟು, ನಾನು ಅದು ತಮಾಷೆಯ ಮುಖವಾಗಿ ಹೇಳ್ತಾ ಇದ್ದೇನೆ ಅಂತ. ಹಾಗಾಗಿ ಏನಿದ್ರೂ ಸಹ ಆಪದ್ ಬಾಂಧವ ಅನ್ನೋದಕ್ಕೆ ಅವನೇ ನಿಜವಾದಂತಹ ಅರ್ಥ. ಹಾಗೆ ಅವನ ಪತ್ನಿ ಯಾರು? ಜಗನ್ಮಾತೆ. ಹಾಗಾಗಿ ಇವರು ಓಪನ್ ಆಗಿ ಕೇಳ್ತಿದ್ದಾರೆ, ಯಾವಾಗ ನಮಗೆ ಸಂಕಟ ಬರುತ್ತೋ ಆಗ ಸಂಕಟ ಬಂದಾಗ ನೀವು ನಿವಾರಣೆ ಮಾಡು. ಮತ್ತು ನೀವು ಏನು ಮಾಡ್ತೀರಿ? ನಾವು ಬಂದಾಗ ಓಡ್ತೇವೆ. ನಾವು ಓಡೋದನ್ನು ನೋಡಿ ನೀನು ಬಂದು ನಮ್ಮನ್ನು ರಕ್ಷಿಸು. ಮಕ್ಕಳಿಗೆ ಸಂಕಟ ಬಂದರೆ ಅವ್ರು ಓಡ್ತಾ ಇದ್ದರೆ ಯಾರು ಓಡಿ ಬರ್ತಾರೆ? ಅಮ್ಮ ಅಲ್ವಾ? ಹಾಗಾಗಿ ಸಂಸ್ಮೃತ ತ್ವನ್ನೋ ಹಿಂಸೇತ ಪರಮಾಪದ. ನಮಗೆ ಬಂದಂಥ ಆಪತ್ತುಗಳನ್ನು ನೀನು ಹಿಂಸೇತಾಹ, ಆಪತ್ತುಗಳನ್ನು ನೀನು ದೂರ ಮಾಡು. ಮತ್ತೆ ಅಷ್ಟೇ ಅಲ್ಲ, ಇನ್ನೊಂದು ಮಾತು ಹೇಳ್ತಾರೆ, ಯಶ್ಚಮರ್ತ್ಯಸ್ತವೈರೇಭಿಸ್ತ್ವಾಂ ಸ್ತೋಷ್ಯತ್ಯಮಲಾನನೇ. ಅಂದರೆ ಯಾವುದೇ ಒಬ್ಬ ಮನುಷ್ಯ, ಉಪಾಸಕ, ಸಾಧಕ ಇನ್ನು ಮುಂದಿನ ದಿನಗಳಲ್ಲಿ ನಾವು ಈ ಸ್ತೋತ್ರದ ಮೂಲಕ ನಿನ್ನನ್ನು ಸ್ತೋತ್ರ ಮಾಡಿದಲ್ವಾ, ಶಕ್ರಾದಯ ಸ್ವರಗಣ ನಿಹತೇತಿ ವೀರ್ಯೇ ಅಂತೆಲ್ಲ ಆ ಶ್ಲೋಕಗಳಲ್ಲಿ ನಿನ್ನ ಸ್ತೋತ್ರ ಮಾಡೋದಿಲ್ಲ. ಈ ಸ್ತೋತ್ರವನ್ನು ಹೇಳಿ ನಿನ್ನನ್ನು ಸ್ತುತಿಸಿದರೆ ಅವನ ಸಂಕಟವನ್ನು ನೀನು ದೂರ ಮಾಡು. ಮೊದಲೇನು ನಮಗೆ, ಎರಡನೇದು ನಮ್ಮ ಭಕ್ತರಿಗೆ. ಯಾಕೆ ಕೇಳಿದರೆ, ಯಾವನಾರು ಒಬ್ಬ ಭಕ್ತ ಅಲ್ಲ ಎಲ್ಲವನ್ನೂ ಜಗನ್ಮಾತೆಯೇ ಮಾಡಬೇಕು ಅಂತಾದರೆ ಮತ್ತು ನಿಮ್ಮನ್ನು ಪೂಜೆ ಮಾಡೋದು ಯಾಕೆ? ನಾವು ಇಂದ್ರ ಯಸ್ವಾಹ ಅಂತ ಯಾಕೆ ಓಡೋಗೋದಕ್ಕ ಆಹುತಿ ಕೊಡೋದು? ಅಗ್ನ ಯೇ ಸ್ವಾಹ ಯಾಕೆ ಕೊಡಬೇಕು ಆಹುತಿನ? ಹೌದು ತಾನೇ? ಆದ್ದರಿಂದ ಈ ದೇವತೆಗಳೆಲ್ಲರೂ ಸಹ ನಾವು ಪ್ರಾರ್ಥನೆ ಮಾಡಿದ್ದೇವೆ, ಏಕೆಂದರೆ ಅಮೂಲ್ಯವಾದಂಥ ಅರ್ಥವನ್ನು ಇಲ್ಲಿ ಇರಿಸಿದ್ದೇವೆ. ಇಂತಹ ಸ್ತೋತ್ರವನ್ನು ಯಾರೇ ಮಾಡಿದರೂ ಸಹ ಅಂತಹ ಭಕ್ತನ ಸಂಕಟವನ್ನು ನೀನು ದೂರ ಮಾಡಬೇಕು. ಯಾಕೆ ಅಂತಂದರೆ ಅಮಲಾನನೆ, ನೀನು ಸದಾ ಮಂದಹಾಸವನ್ನು ಬೀರ್ತಾ ಇರುವವಳು. ಈ ಸ್ತೋತ್ರ ಮಾಡಿದಾಗ ಇನ್ನೂ ಮಂದಹಾಸ ಬೀರ್ತಾ ಆ ಭಕ್ತನ ಕಷ್ಟ ಕೋಟಲೆಗಳನ್ನು ನೀನು ದೂರ ಮಾಡು ಅಂತ ದೇವತೆಗಳು ಕೇಳಿದರು. ಏನೂ ಬೇಡ ಅಂತ ಹೇಳಿದ್ರು. ಆಮೇಲೆ ನೀನು ಇಷ್ಟಪಟ್ಟರೆ ನಮಗೆ ಇದೊಂದು ಮಾಡು ಅಂತ ಕೇಳಿದ್ರು. ಆಮೇಲೆ ನಮ್ಮ ಸ್ತೋತ್ರದ ಮೂಲಕ ಯಾರಾದರೂ ಸ್ತುತಿಸಿದರೆ ಅವರ ಸಂಕಟವನ್ನು ಸಹ ನೀನು ನಿವಾರಣೆ ಮಾಡು ಅಂತ ದೇವತೆಗಳು ಕೇಳಿದ್ದಾರೆ. ಅಷ್ಟಕ್ಕೆ ಮುಗಿದಿಲ್ಲ, ಮತ್ತೆ ಹೇಳ್ತಾರೆ ಅವನ ಪರವಾಗಿ, ತಸ್ಯ ವಿತ್ತರ್ಧಿ ವಿಭವೈ ಧನಧಾರಾದಿ ಸಂಪದಾಂ ವೃದ್ಧಯೇ ಅಸ್ಮತ್ ಪ್ರಸನ್ನಾತ್ವಂ ಭವೇಥಾ ಸರ್ವದಾಂಬಿಕೆ. ಅಂಬಿಕಾ, ಹೇ ಅಂಬಿಕೆ, ಸರ್ವದಾ ಯಾವಾಗಲೂ ಏನು ಮಾಡಬೇಕು ಅಂದರೆ ಈ ಸ್ತೋತ್ರದ ಮೂಲಕ ನಿನ್ನನ್ನು ಸ್ತುತಿಸುವಂತಹ ಭಕ್ತನಿಗೆ ವಿತ್ತ ವೃದ್ಧಿ. ವಿತ್ತ ಅಂದರೆ ದುಡ್ಡು, ಸಂಪತ್ತು. ಸಂಪತ್ತು ಅಂದರೆ ಎಲ್ಲರಿದು, ಭೂಮಿಯೂ ಹೌದು, ದುಡ್ಡು ಹೌದು, ಎಲ್ಲವೂ ಸಂಪತ್ತೇ. ಆ ಎಲ್ಲ ಸಂಪತ್ತುಗಳಿಂದ ಅವನಿಗೆ ನೀನು ಅನುಗ್ರಹ ಮಾಡು. ಹೇಗೆ ಕೇಳಿದರೆ ಧನ ಧಾರಾದಿ ಸಂಪದಾಂ. ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟವನಿಗೆ ಒಂದು ಸರಿಯಾದ ಹುಡುಗಿ ಸಿಕ್ಕರೆ ಅದೇ ಸಂಪತ್ತು ಅಲ್ವಾ? ಮದುವೆ ಆದಮೇಲೆ ಮತ್ತೆ ಪುನಃ ಇರೋದಕ್ಕೆ ಮನೆ ಯಾರೋ ಕಟ್ಸ್ಕೊಟ್ರೆ ಅದು ಸಂಪತ್ತು, ಹೌದು ತಾನೆ? ಆಮೇಲೆ ಮಕ್ಕಳಾದ ಅದು ಸಂಪತ್ತು. ಹೀಗೆ ಒಬ್ಬ ಕಾಮನಾ ವಿಶಿಷ್ಟನಾದಂಥ ಪುರುಷ ಏನೆಲ್ಲ ಅಪೇಕ್ಷೆ ಪಡ್ತಾನೋ ಅದೆಲ್ಲವನ್ನೂ ಸಹ ನೀನು
ಈಡೇರಿಸಿಕೊಡು ಈ ಸ್ತೋತ್ರದ ಮೂಲಕ ಸ್ತುತಿಸುವವರಿಗೆ. ಗೊತ್ತಾಯ್ತಲ್ಲ ಇದರ ಮಹತ್ವ ಏನು ಅಂತ. ಹಾಗಾಗಿ ಈ ದೇವತೆಗಳು ಮಾಡಿದಂತಹ ಸ್ತೋತ್ರಕ್ಕೆ ಅಷ್ಟು ಮಹತ್ವ ಉಂಟು. ವೃದ್ಧಯೇ ಅಸ್ಮತ್ ಪ್ರಸನ್ನತ್ವಂ. ಮತ್ತೆ ಯಾಕೆ ಕೇಳಿದರೆ ನಮ್ಮ ವಿಷಯದಲ್ಲೇ ನೀನೀಗ ಸಂಪ್ರೀತಳಾಗಿದ್ದೀಯ. ಹಾಗೆಯೇ ನಮ್ಮನ್ನು ಆರಾಧಿಸುವಂಥವರು ನಿನ್ನ ಭಕ್ತರೂ ಆಗಿರ್ತಾಗಿದೆ. ಅದಕ್ಕೋಸ್ಕರ ನೀನು ಯಾವಾಗಲೂ ಅಂಥ ಭಕ್ತರ ಇಷ್ಟಾರ್ಥವನ್ನು ನೀನು ಈಡೇರಿಸಬೇಕು ಅಂತ ದೇವತೆಗಳು ಕೊನೆ ಪಕ್ಷ ನಮ್ಮ ಪರವಾಗಿ ಒಂದಿಷ್ಟು ಪ್ರಾರ್ಥನೆಯನ್ನು ಜಗನ್ಮಾತೆ ಹತ್ರ ಸಲ್ಲಿಸಿದ್ದಾರೆ. ಜಗನ್ಮಾತೆ ತಥಾಸ್ತು ಅಂತ ಹೇಳಿರಬೇಕು. ಮುಂದೆ ಋಷಿವಾಚ, ಆ ಋಷಿ ಯಾರು, ನಮ್ಮ ಸುಮೇಧಸ್ ಎನ್ನುವಂಥ ಋಷಿ ಹೇಳ್ತಾನೆ, ಇತಿ ಪ್ರಸಾದಿತ ದೇವೈ ಜಗತೋರ್ಥೇ ಜಗನ್ಮತ್ತಥಾತ್ಮನಃ ತಥೇತ್ಯುಕ್ತ ಭದ್ರಕಾಳಿ ಬಭೂವಾಂತರ್ಹಿತ ನೃಪ. ಆಯ್ತಪ್ಪ, ನೀವು ಹೇಳಿದ ಹಾಗೆ ನೀವು ಯಾವಾಗ ನನ್ನನ್ನು ಸ್ಮರಿಸ್ತೀರೋ ಆಗ ನಾನು ನಿಮ್ಮ ಸಂಕಟವನ್ನು ದೂರ ಮಾಡಲಿಕ್ಕೆ ಅವತರಿಸಿ ಬರ್ತೇನೆ. ಸಂಭವಾಮಿ ಯುಗೇ ಯುಗೆ ಅಲ್ಲ, ಸಂಭವಾಮಿ ಪದೇ ಪದೇ. ಅದು ತಾನೇ ಅಂತ. ಮತ್ತಷ್ಟೇ ಅಲ್ಲ, ಅದು ಯಾತಕ್ಕೋಸ್ಕರ, ಕೇವಲ ನಿಮಗೋಸ್ಕರ ಅಲ್ಲ, ಜಗತ್ತಿನ ಹಿತಕ್ಕೋಸ್ಕರ, ಜಗತೋರ್ಥೇ ಅಂತ. ತಥಾ ಆತ್ಮನ, ಅದು ನನ್ನ ಕರ್ತವ್ಯವೂ ಸಹ ಹೌದು. ಕೊನೆಗೆ ಆ ಭಕ್ತರ ಪಾಲಿಗೂ ಸಹ ನೀವು ಹೇಳಿದ ಹಾಗೆ ನಾನು ಅವನ ಇಷ್ಟಾರ್ಥವನ್ನು ಈಡೇರಿಸಿಕೊಡ್ತೇನೆ. ಇಷ್ಟು ಹೇಳಿ ತಥಾ ಹಾಗೆ ಆಗಲಿ ಅಂಥೇಳಿ ಭದ್ರಕಾಳಿ, ಜಗನ್ಮಾತ ಇನ್ನೊಂದು ಹೆಸರು ಭದ್ರಕಾಳಿ. ಅಂದರೆ ಭದ್ರಕಾಳಿ ಅನ್ನೋದಕ್ಕೆ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಭದ್ರವನ್ನು ಕಲಯತಿ, ಮಂಗಳವನ್ನುಂಟು ಮಾಡುವವಳು ಅಂತ ಅರ್ಥ. ನಮ್ಮಲ್ಲಿ ಸಾಮಾನ್ಯವಾಗಿ ಇದನ್ನು ಅತ್ಯಂತ ನಿಂದಾರ್ಥದಲ್ಲಿ ಬಳಸ್ತಾರೆ. ಅವಳು ಭದ್ರಕಾಳಿ ಸಾರ್ ಅಂತ. ಹಾಗಲ್ಲ, ಹಾಗರ್ಥ ಅಲ್ಲ. ಭದ್ರ ಅಂದರೆ ಸ್ವಶ್ರೇಯಸಂ ಶಿವಂ ಭದ್ರಂ ಕಲ್ಯಾಣಂ ಮಂಗಳಂ ಶುಭಂ. ಹಾಗಾಗಿ ಭದ್ರ ಅನ್ನೋದಕ್ಕೆ ಅರ್ಥ ಒಳ್ಳೆಯದು, ಮಂಗಳ ಅಂತ ಅರ್ಥ. ಅದನ್ನು ಕಲಯತಿ ಉಂಟು ಮಾಡೋಳಾದ್ರಿಂದ ಭದ್ರಕಾಳಿ ಅಂತ ಜಗನ್ಮಾತೆ ಇನ್ನೊಂದು ಹೆಸರು. ನಮಗೆ ಸಂಸ್ಕೃತ ಬರದೇ ಇದ್ದಿದ್ದರಿಂದ ಇದೆಲ್ಲ ತೊಡಕಾಗ್ಬಿಡುತ್ತೆ ಕೆಲಸ. ಅದಕ್ಕೋಸ್ಕರ ಭದ್ರಕಾಳಿ ಅಂದರೆ ಮಂಗಳ ರೂಪಳು ಅಂತಲೇ ಅರ್ಥ. ಅಲ್ಲಿಯೇ ಅವಳು ಅಂತರ್ಧಾನಳಾದಳು. ಜಗನ್ಮಾತೆ ಅಲ್ಲಿಂದ ಡಿಸಪಿಯರ್ಡ್. ಹೀಗೆ ಇತ್ಯೇತತ್ಕಥಿತಂ ಭೂಪ ಸಂಭೂತ ಸಾ ಯಥಾ ಪುರ ದೇವಿ ದೇವಶರೀರೇಭ್ಯೋ ಜಗತ್ರಯ ಹಿತೈಷಿಣಿ. ಆ ಸಮಾಧಿ ಎನ್ನುವಂತಹ ವೈಶ್ಯನಿಗೆ ಮತ್ತು ಸುರಥ ಎನ್ನುವಂತಹ ರಾಜನಿಗೆ ಸುಮೇಧಸ್ ಎನ್ನುವಂಥ ಋಷಿ ಹೇಳ್ತಾ ಇದ್ದೇನೆ, ಈ ರೀತಿಯಾಗಿ ಕಥಿತಂ ಜಗನ್ಮಾತೆಯಿಂದ ಹೇಳಲ್ಪಟ್ಟಿತು. ಏನು ಅಂತ ಕೇಳಿದರೆ, ಆ ಜಗನ್ಮಾತೆ ಸಂಭೂತ ಸಾ ಯಥಾಪುರ, ಹಿಂದೆ ಪ್ರಕಟಗಳಾದಲ್ಲ ಜಗನ್ಮಾತೆ. ಹೇಗೆ ಪ್ರಕಟಗಳಾದರೂ? ದೇವಿ ದೇವ ಶರೀರೇಭ್ಯ, ಒಬ್ಬೊಬ್ಬ ದೇವತೆಗಳ ದೇಹದಿಂದ ಒಂದೊಂದು ತೇಜಸ್ಸು ಬಂತು. ಬಿಗಿನಿಂಗಲ್ಲಿ ಹೇಳಿದ್ದೇನೆ, ಪ್ರಾಯಶಃ ಮರ್ತೋಗಿದೆ ಇಷ್ಟೊತ್ತಿಗೆ. ಆ ಎಲ್ಲ ತೇಜಸ್ಸು ಸೇರಿ ಒಂದು ಆಕಾರ ಆಯಿತು. ಆಕಾರ ಸ್ತ್ರೀ ರೂಪ ತಾಳಿತು. ಇಷ್ಟು ಹೇಳಿದ್ದೇನೆ. ಹಾಗೆ ದೇವತೆಗಳ ಶರೀರದಿಂದ ತೇಜೋ ರೂಪದಿಂದ ಹೊರಬಂದಂಥ ಅವಳು ಪ್ರಕಟಳಾದ್ಲು ಹಿಂದೆ. ಹಾಗೆ ಪ್ರಕಟಳಾಗಿದ್ಲು ಯಾಕೆ ಕೇಳಿದ್ರೆ, ಜಗತ್ರಯ ಹಿತೈಷಿಣಿ, ಮೂರು ಲೋಕಕ್ಕೂ ಸಹ ಕ್ಷೇಮವನ್ನು ಉಂಟು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ಹೀಗೆ ಆ ಜಗನ್ಮಾತೆ ಹೇಳಿ ಅಲ್ಲಿಂದ ಅಂತರ್ಧಾನಳಾದ್ಲು. ಈಗ ದೇವತೆಗಳ ಪ್ರಶ್ನೆ, ಸರಿ ಜಗನ್ಮಾತೆ ಅಂತರ್ಧಾನಳಾದ್ಲು, ಅವಳ ಅವತಾರದ ವಿಚಾರ, ಅವಳ ಅವತಾರದ ಕಥೆ ಇಲ್ಲಿಗೆ ಮುಗಿದೇ ಹೋಯ್ತಾ ಅಂತಂದರೆ, ಆಗ ಆ ಸುಮೇಧಸ್ ಋಷಿ ಹೇಳ್ತಾನೆ, ಪುನಶ್ಚ ಮತ್ತೆ ಉಂಟು, ಆಗಲಿಲ್ಲ. ಏನು ಅಂದರೆ, ಗೌರಿ ದೇಹಾತ್ ಸಾ ಸಮುದ್ಭೂತ ಯಥಾಭವತು. ಸಾಕ್ಷಾತ್ ಪರಶಿವನ ಪತ್ನಿಯ ಅಂತ ಗೌರಿಯ ದೇಹದಿಂದ ಉತ್ಪನ್ನಳಾದವಳು. ಗೌರಿ ದೇಹಾತ್ ಸಮುದ್ಭೂತ ಯಾಕೆ ಉತ್ಪನ್ನಳಾದ ಕೇಳಿದ್ರೆ, ವಧಾಯ ದುಷ್ಟ ದೈತ್ಯಾನ. ಇನ್ನಿಬ್ಬರಿದ್ದಾರೆ, ಮುಂದೆ ಬರ್ತಾರೆ ಅವರು, ನಾಳೆಯಿಂದ ಅವರಿದ್ದೇ ಕಥೆ. ಹೆಸರೇನಪ್ಪ ಅಂದರೆ, ಒಬ್ಬ ಶುಂಭ, ಇನ್ನೊಬ್ಬ ನಿಶುಂಭ. ಎಷ್ಟು ಒಳ್ಳೆ ಹೆಸರು ನೋಡಿ. ನಾಮಕರಣಕ್ಕೆ ಹೋದಾಗ ಕೇಳ್ಬಿಡ್ತಾರೆ, ನೀವು ತುಂಬ ಉಪನ್ಯಾಸ ಕೇಳ್ತೀರಿ, ಯಾವುದಾದ್ರು ಒಳ್ಳೆ ಹೆಸರಿದ್ರೆ ಹೇಳ್ರಪ್ಪ ಅಂತ. ಹಾಗಾಗಿ ಶುಂಭ ನಿಶುಂಭ ಅಂತ. ಶುಂಭ ನಿಶುಂಭ ಹಾಗಂದ್ರೆ ಏನು ಅಂತಂದರೆ, ಶುಂಭ ಅಂದರೆ ಶುಂಭತಿ, ಅವನ ಹೆಸರಲ್ಲೇ ಉಂಟು. ಇನ್ನೊಬ್ಬರನ್ನ ಹಿನಸ್ತಿ,
ಇನ್ನೊಬ್ಬರಿಗೆ ಪೀಡೆ ಕೊಡೋದೇ ಅವನ ಬದುಕಿನ ಸ್ವಭಾವ. ಆದ್ದರಿಂದ ಶುಂಭ. ನಿಶುಂಭ ಅಂದರೆ ಅವನು ನಿತರಾಂ ಶುಂಭತಿ, ಯಾವಾಗಲೂ ಒಬ್ಬನಿಗಿಂತ ಒಬ್ಬ ಹೆಚ್ಚು ಪೀಡೆ ಕೊಡೋರು. ಹಿಂದೆಲ್ಲ ಅವರು ಜೀವನದ ಪ್ರಧಾನ ಘಟ್ಟವನ್ನು ನೋಡಿಯೇ ಹೆಸರನ್ನು ಇಡ್ತಿದ್ರು. ಈಗ ಹೆಸರು ಇಟ್ಟ ಮೇಲೆ ಹಾಗೆ ಆಗ್ತಾರೆ ಅವರು. ನಾನೇನು ತಮಾಷೆ ಮಾಡ್ತಾ ಇಲ್ಲ. ಕಠೋಪನಿಷತ್ತಿನಲ್ಲಿ ನಚಿಕೇತ ಅಂತ ಬರ್ತಾನೆ, ಕೇಳಿದ್ದೀರಿ ನೀವು. ಅವನು ಯಾಕೆ ನಚಿಕೇತ ಅಂತ ಹೆಸರಿಟ್ಟರು ಆ ಕಾಲದ ಋಷಿಮುನಿಗಳು ಅಂತ ಕೇಳಿದರೆ, ಇವನು ಮುಂದೆ ಇವನು ತಂದೆ ಮಾಡುವಂತಹ ಯಜ್ಞದಲ್ಲಿ ಅವನು ಕೊಡಬಾರ್ದ ವಸ್ತುಗಳನ್ನು ದಾನ ಮಾಡ್ತಾನೆ. ಪೀತೋದಕ ಜಗ್ಧ ತೃಣ ಅಂತೆಲ್ಲ ಬರ್ತದೆ ಅಲ್ಲಿ. ಅಂಥ ವಸ್ತುಗಳನ್ನು ಕೊಟ್ಟಾಗ ಅದು ಇವನಿಗೆ ಇಷ್ಟ ಆಗುವುದಿಲ್ಲ. ತಂದೆಯ ಭಾವವನ್ನು, ತಂದೆ ಮಾಡ್ತಾ ಇರುವಂಥ ಕೆಲಸವನ್ನು ನಚಿಕೇತ ಇವನು ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದ ಅವನಿಗೆ ಏನಂತ ಹೆಸರಿಟ್ಟರು, ಮುಂದಾಗುವ ಘಟನೆಯನ್ನೇ ನೆನಪಿಸಿಕೊಂಡು ನಚಿಕೇತ ಅಂತ ಹೆಸರಿಟ್ಟರು. ಹಾಗೆ ಇನ್ನೊಬ್ಬಿದ್ದ, ಅವನ ಹೆಸರು ದಂಡ ಅಂತ. ದಂಡ ಅಂದರೆ ಏನು, ವೇಸ್ಟ್ ಬಾಡಿ ಅಂತ. ಹಾಗೆ ಹೆಸರಿಟ್ಟಿದ್ರು ಅವನಿಗೆ. ಅವನಿಂದಾಗಿಯೇ ದಂಡಕಾರಣ್ಯ ಅಂತ ಹೆಸರು ಬಂತು. ಅವನು ಮಾಡಬಾರ್ದು ಕೆಲಸ ಮಾಡಿದ. ಶುಕ್ರಾಚಾರ್ಯರಿಗೆ ಇನ್ನೊಬ್ಬ ಮಗಳಿದ್ಲು, ಅರಜ ಅಂತ ಅವಳ ಹೆಸರು. ಶುಕ್ರಾಚಾರ್ಯ ಶಿಷ್ಯನೇ ಇವನು. ತಂದೆ ಇಲ್ದಿದ್ದಾಗ ಅವಳ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋದ. ಗೊತ್ತಾಯಿತು, ಅವಳು ಬಂದು ಹೇಳಿದ ಅಪ್ಪನಿಗೆ ಹೀಗೆ ಅಂತ. ಆಮೇಲೆ ತಕ್ಷಣ ಶಾಪ ಕೊಟ್ಟರು, ನಿನ್ನ ಮೇಲೆ ಸುಡಮಣ್ಣು ಅಂದರೆ ಬಿಸಿ ಬಿಸಿಯಾದ ಕಾದ ಮಣ್ಣು ಬಿದ್ದು ನೀನು ಸುಟ್ಟೋಗುವಂತ. ಆ ಎಂಟೈರ್ ಪ್ರದೇಶ ಏನಾಯಿತು, ದಂಡಕಾರಣ್ಯ ಆಯಿತು, ದಂಡಕನಿಂದಾಗಿ. ಅಂದರೆ ಇವರು ಮಾಡುವ ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸವೋ ಇದನ್ನೆಲ್ಲ ಮನಸ್ಸಿನಲ್ಲಿ ಇರಿಸಿಕೊಂಡು ನಾಮಕರಣ ಮಾಡೋರಿಗೂ ಆ ದೃಷ್ಟಿ ಇರ್ತಿತ್ತು. ಈಗ ಹಾಗಲ್ಲ, ನಾಮಕರಣ ಮಾಡ್ತಿದ್ರು. ಈಗ ಹಾಗಲ್ಲ, ಹೆಸರಿಟ್ಬಿಡೋದು, ಆಮೇಲೆ ಹೆಸರಿಟ್ಟು ತಪ್ಪಿ ಅವ್ರು ಹಂಗೆ ಆಗ್ತಾರೆ. ನಿಸ್ಮಿತ ಅಂತ. ನಿಸ್ಮಿತ ಅಂದರೆ ಏನು ರೀ, ನಗದೇ ಇರುವವಳು ಅಂತ ಅರ್ಥ. ಮೊದಲು ಸ್ವಲ್ಪ ನಗ್ತಿದ್ಲೇನೋ ಪ್ರಾಯಶಃ, ಆ ಹೆಸರನ್ನು ಇಟ್ಟರು, ನಗೋದನ್ನು ಬಿಟ್ಟಳು. ಹಲ್ಲು ನೋಡಬೇಕು ಅಂದರೆ ಬಾತ್ರೂಮಲ್ಲಿ ಉಜ್ಜಬೇಕಿದ್ರಷ್ಟೇ. ಆಮೇಲೆ ಇವರಿದ್ದೇ ಸಮರ್ಥನೆ, ಬಹಳ ಗಂಭೀರ ಹುಡುಗಿ ಅವಳು ಅಂತ. ನಗೋದಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಯಾಕಿಷ್ಟಲ್ಲ ಹೇಳೋಕ್ಕೆ ಅಂದರೆ ಶುಂಭ ನಿಶುಂಭ. ಹಾಗಾಗಿ ಇನ್ನೊಬ್ಬರನ್ನು ಪೀಡಿಸೋದೇ ಇವರ ಬದುಕಿನ ಚರಮ ಪರಮ ಲಕ್ಷ್ಯ. ಅಂತಹ ಆ ಶುಂಭ ನಿಶುಂಭರು ದುಷ್ಟ ದೈತ್ಯರನ್ನು ವಧೆ ಮಾಡೋದಕ್ಕೆ ಅವಳು ಗೌರಿಯ ದೇಹದಿಂದ ಅವತರಿಸಿ ಬರ್ತಾಳೆ. ಅವಳೇ ಸರಸ್ವತಿಯ ರೂಪ. ಮುಂದೆ ನಾಳೆಯಿಂದ ಆ ಉತ್ತಮ ಚರಿತ್ರೆ ಪ್ರಾರಂಭ ಆಗುತ್ತೆ. ಅವಳು ಏನು ಮಾಡ್ತಾಳೆ ಅನ್ನೋದನ್ನು ನಾವು ನೋಡೋಣ. ಹಾಗಾಗಿ ಮತ್ತೆ ಆ ಗೌರಿ ದೇಹದಿಂದ ಅವತರಿಸಿ ಬರ್ತಾಳೆ ಅವಳು ತಾಯಿ. ಯಾಕೆ ಬರ್ತಾಳೆ ಕೇಳಿದರೆ, ರಕ್ಷಣಾಯ ಚ ಲೋಕಾನಾಂ ದೇವಾನಾಂ ಉಪಕಾರಿಣಿ. ಈ ಜಗತ್ತಿನ ರಕ್ಷಣೆ ಮಾಡೋದಕ್ಕೆ ಮತ್ತು ದೇವತೆಗಳ ರಕ್ಷಣೆ ಮಾಡೋದಕ್ಕೆ ಅವಳು ಗೌರಿಯ ದೇಹದಿಂದ ಅವತರಿಸಿ ಬರ್ತಾಳೆ ಜಗನ್ಮಾತೆ. ಅದಕ್ಕೋಸ್ಕರ ನಾವು ಕಾಯ್ತಾ ಇರೋಣ. ಅದನ್ನು ತಚ್ಛೃಣುಷ್ವ, ಹೇಳ್ತೇನೆ ಕೇಳಿ ಅಂತ. ಮಯಾಖ್ಯಾತಂ ಯಥಾವತ್ ಕಥೆಯಾಮಿತೆ. ಹಿಂದೆ ಏನು ನಡೆದಿದೆಯೋ ಅದನ್ನು ಯಥಾವತ್ತಾಗಿ ಹೇಳ್ತೇನೆ. ಅಲ್ಲಿದ್ದನ್ನು ಒಂದನ್ನು ನಾನು ತೆಗೆದು ಹಾಕೋದಿಲ್ಲ, ನನ್ನ ಕೈಯಿಂದ ಏನನ್ನು ಸೇರಿಸೋದಿಲ್ಲ. ಏನಿದೆಯೋ ಅದನ್ನು ಯಥಾವತ್ತಾಗಿ ಹೇಳ್ತೇನೆ, ಅದನ್ನು ನೀವು ಕೇಳಿರಿ ಅಂತ ಸುರಥನಿಗೆ ಮತ್ತು ಸಮಾಧಿ ಆ ವೈಶ್ಯನಿಗೆ ಸುಮೇಧ ಎನ್ನುವಂಥ ಋಷಿ ಹೇಳಿದ್ದಾನೆ. ನಾಳೆ ಅದನ್ನು ಹೇಳ್ತಾನೆ. 6 ಗಂಟೆ ಸೇರಿದಾಗ ನೋಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.